ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸುಭದ್ರಯಾ ಅಭಿಮನ್ಯುನಾ ಸಹ ಸ್ವಕಾಂಪುರಂ ಗತಃ ಜನಾರ್ದನೋತ್ರ ಸಂವಸನ್ ಕದಾಚಿದಿತ್ತಮೈಕ್ಷತಾ. ಮಯಾ ವರೋ ಹಿ ಸಂಭವೇ ಪ್ರದತ್ತ ಆಸಪೂರ್ವತಃ ವರಂ ಗ್ರಹಿಷ್ಯ ಏವ ತೇ ಸಕಾಶತೋ ವಿಮೋಹಯನ್. ಈ ಕೈಲಾಸ ಯಾತ್ರಾ ಪ್ರಸಂಗ ಹೇಳ್ತಾ ಇದ್ದಾರೆ. ಅರ್ಜುನ ಅಲ್ಲಿದ್ದಾನೆ ಸ್ವರ್ಗಲೋಕದೊಳಗೆ, ಪಾಂಡವರೆಲ್ಲ ವರವಾಸದಲ್ಲಿದ್ದಾರೆ ಉಳಿದವರು. ಕೃಷ್ಣ ಇಲ್ಲಿ ಏನು ಮಾಡ್ತಾನೆ ಅಂತ ಹೇಳ್ತಾರೆ. ಮಯಾ ವರಹ ಹಿ ಶಂಭವೇ ಪ್ರದತ್ತಃ ಆಸಪೂರ್ವತಃ ವರಂ ಗ್ರಹಿಷ್ಯೇ ಏವ ತೇ ಸಕಾಶತಃ ವಿಮೋಹಯನ್. ಮಯಾ ನನ್ನಿಂದ ಶಂಭವೇ ರುದ್ರದೇವರಿಗೆ ಪೂರ್ವತಃ ಹಿಂದೆ ವರಹ ಪ್ರದತ್ತಃ ಆಸಹಿ ಒಂದು ವರ ಕೊಟ್ಟಿದ್ದೇನೆ. ವರಂ ಗೃಹಿಷ್ಯೇ ಏವ ತೇ ಸಕಾಶತಃ ವಿಮೋಹಯನ್. ತೇ ಸಕಾಶತಃ ನಿನ್ನಿಂದ ವರಂ ಗೃಹಿಷ್ಯೇವ ನಾನು ವರ ಸ್ವೀಕಾರ ಮಾಡ್ತೇನೆ. ಯಾತಕ್ಕೆ? ವಿಮೋಹಯನ್ ಅಸರಮೋಹನಕ್ಕೋಸ್ಕರ. ವರ ಸ್ವೀಕಾರ ಮಾಡಿದಾಗ ವರ ಕೊಟ್ಟವರು ಶ್ರೇಷ್ಠ, ವರ ತಗೊಂಡವರು ಕಡಿಮೆ. ಆ ರೀತಿ ಅಸುರರಿಗೆ ರುದ್ರದೇವರೇ ಸರ್ವೋತ್ತಮನ ಭ್ರಮೆ ಹುಟ್ಟಿಸೋದಕ್ಕೋಸ್ಕರ ಬರೀ ಮೋಹಯನಲ್ಲ ವಿಮೋಹಯನ್. ಯಾಕೆ ಈ ರೀತಿ ಮಾಡಿದಾಗ ನೋಡೋರಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ, ಓಹೋ ಇವರೇ ದೊಡ್ಡವರು ಅಂಥೇಳಿ. ಆ ಭ್ರಮೆ ಹುಟ್ಟಿಸ್ತೇನೆ ಅಂಥೇಳಿ. ನ ಕೇವಲ ಮೋಹಯನ್ ಕಿಂತು ವಿಮೋಹಯನ್ ಎಂಬುದು ಭಾರಿ ವಿಶೇಷ. ಯಾವುದಕ್ಕೆ ಗೊತ್ತಾಗಲಿಲ್ಲ. ಅದಕ್ಕೆ ಹೌದು ಹೌದು, ಅದಕ್ಕೆ ಸಂಬಂಧಪಟ್ಟಿದ್ದೇ ಇದು. ಅದಕ್ಕೆ ಸಂಬಂಧಪಟ್ಟ ವಿಚಾರನ ಹೇಳ್ತಾ ಇದ್ದಾರೆ. ತ್ವಾಮಾರಾಧ್ಯ ತಥಾ ಏನು ವರ ಕೊಟ್ಟಿರೋದು ಅಂತ ಹೇಳ್ತಾರೆ. ಎಲ್ಲ ಪದ್ದು ಇವತ್ತು ಸಿಗುತ್ತೆ ವಾಕ್ಯಗಳೆಲ್ಲ, ವರ ಕೊಟ್ಟ ವಿಚಾರ ಎಲ್ಲ ಸಿಗುತ್ತೆ. ತ್ವಾಮಾರಾಧ್ಯ ತಥಾ ಶಂಭೋ ಗೃಹೀಷ್ಯಾಮಿ ವರಂ ಸದಾ ದ್ವಾಪರಾದೋ ಯುಗೇ ಭೂತ್ವಾ ಕಲಯಾ ಮಾನುಷಾದಿಷು ಸ್ವಾಗಮೈಃ ಕಲ್ಪಿತೈಸ್ತ್ವಂಚ ಜನಾನ್ ಮದ್ಮುಖಾನ್ ಕುರು ಮಾಂಚಗೋಪಯೇನ ಸ್ಯಾತ್ ಸೃಷ್ಟಿರೇಷೋತ್ತರಾಧರಾ. ತ್ವಾಂ ಆರಾಧ್ಯ ತಥಾ ಶಂಭೋ ಗೃಹೀಷ್ಯಾಮಿ ವರಂ ಸದಾ ದ್ವಾಪರಾದೌ ಯುಗೇ ಭೂತ್ವಾ ಕಲಯಾ ಮಾನುಷಾದಿಷು. ಏನಂತ ವರ ಕೊಟ್ಟಿರೋದು? ಶಂಭೋ ರುದ್ರದೇವರೇ, ತ್ವಾಂ ಆರಾಧ್ಯ ನಾನು ನಿನ್ನನ್ನು ಆರಾಧನೆ ಮಾಡಿ ವರಂ ಗ್ರಹಿಷ್ಯಾಮಿ ವರವನ್ನು ಸ್ವೀಕಾರ ಮಾಡ್ತೇನೆ. ಯಾವಾಗ? ದ್ವಾಪರಾದೋ ಯುಗೇ ಭೂತ್ವ ದ್ವಾಪರಾದ ಯುಗಗಳಲ್ಲಿ ಹಾಗೆ ಮಾಡ್ತೇನೆ. ಕಲಯಾ ಮಾನುಷಾದಿಷು ಒಂದು ಕಲಯದ ರೂಪದಿಂದ ಅಂತ ಅರ್ಥ. ಕಲಯ ಅಂದರೆ ರೂಪ, ಕೃಷ್ಣ ರೂಪ ಇತ್ಯಾದಿ ರೂಪಗಳಿಂದ ಆರಾಧನೆ ಮಾಡ್ತೇನೆ. ಮಾನುಷಾದಿಷು ಭೂತ್ವ ಮನುಷ್ಯಾವತಾರವನ್ನು ಮಾಡಿದಾಗ ಮೂಲ ರೂಪದಿಂದಲ್ಲ, ಮನುಷ್ಯ ರೂಪದಲ್ಲಿ. ಇದರ ವಾದಿರಾಜ ಸ್ವಾಮಿಗಳು ರುಕ್ಮಿಣಿ ಸುಧಾ ಹೇಳ್ಬೇಕಾದ್ರೆ ಹೇಳ್ತಾರೆ, ಪರಮಾತ್ಮ ನೀವೇನಾದರೂ ಕೃಷ್ಣ ರುದ್ರಾದಿಗಳನ್ನು ಪೂಜೆ ಮಾಡಿದ್ದಾನೆ ಅಂತೇಳಿ ಹೇಳ್ಕೊಳ್ಳಿ, ಅದು ಅವತಾರ ರೂಪದಿಂದ ಮಾಡಿರೋದು. ಆ ರುದ್ರಾದಿ ಮೂಲ ರೂಪದಲ್ಲೇ ಹೋಗಿ ಏನು ಮಾಡಿದ್ದಾರೆ? ಅವತಾರ ಮಾಡೋ ಸ್ತೋತ್ರ ಮಾಡಿದ್ದಾರೆ. ಯಾವ್ದು ದೊಡ್ಡದಾಯ್ತು ಈಗ? ಇನ್ನು ಒಪ್ಕೊಂಡ್ರು ಕೂಡ ಅದು ದೊಡ್ಡದೋ ಇದು ದೊಡ್ಡದೋ? ಮೂಲ ರೂಪದಲ್ಲೇ ಅವ್ರ ಸ್ತೋತ್ರ ಮಾಡಿರೋದಲ್ಲಿ ಅವತಾರ ರೂಪದಲ್ಲಿ ಮಾಡಿದ ಕಾರಣ ಇರುತ್ತೆ. ಏನೋ ಜನಕ್ಕೆ ಆಚಾರ ತೋರಿಸ್ಬೇಕು, ಅಸುರ ಮೋಹನ ಮಾಡಬೇಕು ಅಂತೇಳಿ ಅಲ್ಲೇನಿಲ್ಲ. ಅಂಥ ಹೊತ್ತೇನು ಮಾಡಿದರು ಅಂದರೆ ಯಾರು ದೊಡ್ಡವರಾಗ ಅಂತ ಹೇಳಿದ್ರು. ಅದು ನಮ್ಮ ಕೈಲಾಗೋದಿಲ್ಲ ನೀನು ಮಾಡು ಅಂಥೇಳಿ, ಮತ್ತೆ ನಮ್ಮ ಕೈಲಾಗೋದಿಲ್ಲ ನೀನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ನಿಜವಾದ ವರ ಕೊಟ್ಟಿದ್ದು ಅವರು. ಇದು ವರ ತಗೊಂಡಾಗ ಮಾಡಿದ್ದಿದ್ದು ಅಷ್ಟೇ ಹೊರತು ವಿಮೋಹನ ಅದನ್ನೆಲ್ಲ ತಿಳಿಸೋಕ್ಕೆ ತುಂಬ ಮುಖ್ಯವಾದ ಮಾತುಗಳಿವು. ಹೌದು, ಹೊಸ ಕೆಡ್ದಾಗ ಮಾಡಿದ್ದು. ನೋಡೋರಿಗೆ ಏನು ಅನ್ಸ್ಕೋಬೇಕದನ್ನೇ, ನಾ ಬಂದಾಗ ಮಾಡ್ತೀನಿ, ಬಂದಿರಾಗ ನಮಸ್ಕಾರ ಮಾಡಿದಾಗ ಮಾಡ್ತೇನೆ, ನೀನು ಆಶೀರ್ವಾದ ನಮಸ್ಕಾರ ಮಾಡಿಲ್ಲ ಕೆಳಗೆ ಬಿದ್ದು ತೊಗೊಳಕ್ಕೆ ಹೋಗ್ತಾನೆ ನಮಸ್ಕಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ಟೈಪ್ ಗೊತ್ತಾಯ್ತು, ಎಷ್ಟೊತ್ತಾಗುತ್ತೆ. ಕೆಳಗೆ ತೊಗೊಳಕ್ಕೆ ಹೋದವೋ ನಮಸ್ಕಾರ.
ಹೌದು, ಬೂರದಲ್ಲೇ ಇದೆ, ಪದ್ಮಪುರಾಣದಲ್ಲೇ ಇದೆ. ಅದು ಹೇಳ್ತಾರೆ. ಹೇಳಿ ಹಾಗಿದ್ರೆ ಅವತ್ತು ವಾಕ್ಯ ತೋರಿಸಿ, ಹಾಗೆ ಇಲ್ಲಿ ವಾಕ್ಯ ಇದೆ ಹಾಗೆ ತೋರಿಸ್ಬಿಡಿ, ಯೋಚನೆ ಇಲ್ಲ. ಅವ್ರು ಯಾರು ಹೇಳಬೇಕಾದ್ರೆ ಈ ರೀತಿ ಹೇಳಿದರೆ ನಾ ಹೌದನ್ನು ಮೋಹನ ಮಾಡ್ಲಿಕ್ಕೆ ಮಾಡಿದ್ದೇನೆ ಅಂತ ಹೇಳಿಬಿಟ್ರೆ ಸರಿ. ಅಂಥ ವಾಕ್ಯ ಇಲ್ಲ, ಇಲ್ಲ, ಎಲ್ಲೂ ಇಲ್ಲ. ಎರಡು ಇರೋಕ್ಕೆ ಸಾಧ್ಯ ಇಲ್ಲ, ಯೋಚನೆ ಮಾಡಿ. ಯಾಕೆ ಸಾಧ್ಯ ಇಲ್ಲ? ಎರಡು ಹೇಳಿ ಸುಳ್ಳು ಓದ್ತೀವಿ, ಯಾರು ಓದೋದಿಲ್ಲ. ಆದರೆ ಇಬ್ಬರು ಸುಳ್ಳು ಹೇಳ್ತಾರೆ ಅಂತಾಗುತ್ತಾಗ. ಅರ್ಥ ಆಯ್ತಾ? ಎರಡು ಕಡೆ ಮಾತು ಬರೋದಿಲ್ಲ. ವಿಷ್ಣುವಿಗೆ ಒಂದೇ ಎಲ್ಲ ನಾಮ ಇದೆ ಅಂತ ಹೇಳಿದ ಮೇಲೆ ಇನ್ನೊಬ್ಬ ದೇವರಿಗಿದೆ ಅಂತ ಹೇಳಿಬಿಟ್ರೆ ಮಾತಿಗೆ ಅರ್ಥನೇ ಇಲ್ಲ. ಅರ್ಥ ಆಯ್ತಾ? ಈಗ ದೇವ್ರು ಇರೋ ಚಾನ್ಸೇ ಇಲ್ಲ, ಇಲ್ಲೂ ಇಲ್ಲ. ಈಗಿಲ್ಲ, ಇರೋ ಅಕಸ್ಮಾತ್ ಯಾರು ಸೇರಿಸಿದ್ರು ಕೂಡ ಏನಾಗುತ್ತದ, ಸೇರಿಸಿ ಗೊತ್ತಾಗ್ಬಿಡುತ್ತೆ. ಇವರೆಲ್ಲ ಅವರು ನಮ್ಮಲ್ಲಿ ಪುರಾಣ ಇತ್ಯಾದಿ ಪ್ರಿಂಟ್ ಮಾಡೋ ಅಭ್ಯಾಸ ಇಲ್ಲ, ನಮ್ಮಲ್ಲಿ ಭಾಳ ಕಡಿಮೆ ಆ ಲೆಕ್ಕದಲ್ಲಿ. ಅವ್ರು ಪುರಾಣ ಎಲ್ಲ ಜಾಸ್ತಿ ಪ್ರಿಂಟ್ ಮಾಡಿಸಿದ್ದಾರೆ, ಅವರು ಅದರಲ್ಲೇ ಇದಿದೆ. ಅವ್ರು ಮಾಡಿಸಿರೋದ್ರಲ್ಲೇ ಇವೆಲ್ಲ ಸಿಗುತ್ತೆ. ನಾವು ಮಾಡಿಸಿದ್ದಾರೆ ಏನು ಮಾಡ್ಬೋದಾಗಿತ್ತು ಅವರು? ನೀವೇನೋ ಮಾಡಿದ್ದೀರಿ ಅಂತ ಹೇಳ್ಬೋದು. ಅದು ಎಷ್ಟು ಕ್ಲಿಯರ್ ಆಗಿದೆ. ಇವತ್ತಿಗೂ ಕೂಡ ನಾವು ತತ್ವಜ್ಞಾನ ಹೊಂದಬೇಕು ಅಂತಿದ್ದರೆ ಒಳ್ಳೆಯ ಅವಕಾಶ ಇದೆ. ಇನ್ನೂ ಮುಂದೆ ಏನೇನು ಮಾಡ್ತಾರೋ ಗೊತ್ತಾಗೋದಿಲ್ಲ. ಅದನ್ನು ಉಪಯೋಗ ಮಾಡ್ಕೋಬೇಕಷ್ಟೆ. ಸರಿಯಾಗಿ ಅದನ್ನು ಹೇಳಿದರೆ ಯಾರಿಗೂ ಕೂಡ ತೊಂದರೆ ಆಗೋದೇ ಇಲ್ಲ. ಎಲ್ಲರಿಗೂ ಅವರಿಗೂ ಕನ್ವಿನ್ಸ್ ಆಗುತ್ತೆ ಸರಿಯಾಗಿ ಹೇಳೋದಾದ್ರೆ. ಇಲ್ಲೆಲ್ಲೋ ಹೋಗಿ ಏನೋ ಮಾತಾಡಿ ಬಂದುಬಿಡ್ತಾರೆ. ಆದ್ದರಿಂದ ಅಪ್ರಸಕ್ತ ವಿಚಾರ ಇರುತ್ತೆ. ತತ್ವಜ್ಞಾನ ಇರಬೇಕು. ನಾವು ಪಂಡಿತರನ್ನು ತೋರಿಸೋ ಉದ್ದೇಶದಿಂದ ಮಾಡಿದರೆ ಏನೂ ಅರ್ಥ ಇಲ್ಲ. ತತ್ವಜ್ಞಾನ ಉದ್ದೇಶ ಮಾಡಿದ್ರೆ ಇವತ್ತು ಸೈಂಟಿಸ್ಟ್ ಎಲ್ಲ ಪಂಡಿತರಿಗೆ ತೋರಿಸ್ತಾರೆ. ಅವರು ಸೈಂಟಿಸ್ಟ್ ಸಂಶೋಧನೆ ಹೇಗಿರುತ್ತೆ, ಅದೆಲ್ಲ ಹೈಲಿ ಆಬ್ಜೆಕ್ಟಿವ್ ಆಗಿರುತ್ತೆ. ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ಮೇಯ್ನ್ಲಿ. ಅದಕ್ಕೆ ಭಾರಿ ಮಹತ್ವ ಬರುತ್ತೆ. ಸೈಂಟಿಸ್ಟ್ ದೊಡ್ಡ ಸೈಂಟಿಸ್ಟ್ ಅಂತ ಯಾವಾಗ ಅನಿಸುತ್ತಾನೆ? ಅವನು ಮಾತಿನಲ್ಲಿ ಸೋಲಿಸಿ ಅಲ್ಲ, ಯಾವುದರಲ್ಲಿ? ವಿಷಯ ಹೇಳಿ ಗೊತ್ತಾಯ್ತಾ? ಇದು ನಮ್ಮಲ್ಲಿ ಆ ಪದ್ಧತಿ ಹೋಗಿಬಿಟ್ಟಿರೋದ್ರಿಂದ ಕೆಟ್ಟೋಯ್ತು. ಹಾಗಾಗಬಾರ್ದು. ಇವತ್ತಿಗೂ ನಡೀತಾ ಇದೆ ಅಂದರೆ ಭಾಳ ಆಶ್ಚರ್ಯ. ಮಾಂಚಗೋಪಯ ಏನಸ್ಯ ಸೃಷ್ಟಿರೇಶೋತ್ತರಾಧರ ಇತಿ ವಾಕ್ಯಂ ಮೃತಂ ಕರ್ತು ಸ್ವಾಗಮ. ಹೇಗೆ ಮಾಡಬೇಕು ನೀವೀಗ ಅಂದರೆ ಸ್ವ ಆಗಮೈಹಿ, ನೀವೇ ಬರೆದಂಥ ಆಗಮಗಳ ಮೂಲಕ, ಕಲ್ಪಿತಾಗಮಗಳು, ಬೇಸಿಸ್ ಇಲ್ಲ. ನಿನ್ನೆ ಬಂತಲ್ಲ ಅದು, ಬೇಸಿಸ್ ಇಲ್ಲ ಅದಕ್ಕೆ. ತೋಚಿದ್ದು ಹೇಳ್ಕೊಂಡು ಪ್ರಜ್ಞಾವಾದ ಅಂದರೆ ಅದೇನೆ. ನೀವು ಸರ್ವೋತ್ತಮ ಅಂತ ಆ ರೀತಿ ಹೇಳ್ಕೊಂಬಿಡಿ ಹೋಗ್ಬಿಟ್ಟು ಎಲ್ಲ ಕಡೆಗೆ. ತ್ವಂಚ ಜನಾನ್ ಮದ್ವಿಮುಖಾನ್ ಕುರು. ಅವಾಗೇನಾಗುತ್ತೆ, ಎಲ್ಲ ಕೂಡ ದೇವ್ರನ್ನ ಬಿಟ್ಟು ನಿನ್ನ ಶುರು ಮಾಡ್ತಾರೆ. ಮಾಡ್ಕೊಳ್ಳಿ. ಯಾಕೆ? ಇವ್ರು ನನ್ನ ಆರಾಧನೆ ಮಾಡಿದರೆ ಆ ದೃಷ್ಟಿಯಿಂದ ಸ್ವಲ್ಪ ಫಲ ಕೊಡಬೇಕು ಅವರಿಗೆ. ತಪ್ಪು ಉಪಾಸನೆ ಮಾಡಿದಾಗ ಪ್ರಶ್ನೆನೇ ಬರೋದಿಲ್ಲ. ಅವರು ಹಾಳಾಗೋ ನಿಶ್ಚಿತ. ಕೆಲವರು ಏನು ಹೇಳ್ತಾರೆ, ಅಲ್ಲ ಯಾಕೆ ಮೋಹನ ಮಾಡಬೇಕು ಅಂದರೆ ಹಾಳಾಗಲೇಬೇಕು, ಅವ್ರು ಬೇರೆ ದಾರಿ ಇಲ್ಲ. ಸ್ವರೂಪ ಇರೋದೇ ಹಾಗೆ. ಸ್ವರೂಪನೇ ಹಾಗಿದ್ದಾಗ ಏನು ಮಾಡಬೇಕಾಗ? ಇವತ್ತು ಯಾರೋ ಅನೌನ್ಸ್ ಮಾಡ್ತೀವಿ, ಇದನ್ನು ತಿನ್ನಿ ಅಂತೇನು ಹೇಳೋದಿಲ್ಲ. ತರಕಾರಿ ತರ್ಲಕ್ಕೆ ಹೋದಾಗ ಅವ್ರ ಲೈಕಿಂಗ್ ಪ್ರಕಾರ ತೊಗೊಂಡ್ಬಿಡ್ತಾರೆ ಅಷ್ಟೇ. ಗೊತ್ತಾಯ್ತಾ? ಉಳಿದು ಯೋಚನೆ ಮಾಡೋದಿಲ್ಲ ಅವರು. ಇದೆ ಅಂತ ಹೇಳ್ತಾರೆ, ತೋಚಿದ್ದು ಮಾಡ್ತೀವಿ. ಯಾವುದೋ ಮಾತು ಕೇಳ್ತಾರೆ. ಫಿಲಾಸಫಿ ಮಾತು ಕೇಳಬೇಕು, ಸೈಂಟಿಸ್ಟ್ ಮಾತು ಕೇಳಬೇಕು. ಏನೋ ವಿಟಮಿನ್ ಇದೆ ಅಂತ ಹೇಳ್ತಾರೆ, ಯಾವುದೋ ತೊಗೊಂಡ್ಬಿಡ್ತಾರೆ. ಶಾಸ್ತ್ರ ಹೇಳ್ತಾರೆ ಬೇಡ ಅಂತ ಹೇಳ್ತಾರೆ, ಇನ್ನೊಂದು ಏನೋ ಕಾರಣ ಇದೆ ಅಂತ ಅರ್ಥ. ಹೊರಗೇನೋ ಇವ್ರ ಪ್ರಕಾರ ತಪ್ಪು ಅಂತ ಏನಲ್ಲ, ಬಟ್ ಇನ್ನೊಂದಿದೆ, ಮನಸ್ಸಿನ ಏನಾಗುತ್ತೆ ಅಂತ ಅದು ಶಾಸ್ತ್ರ ಹೇಳುತ್ತೆ. ಯಾಕೆ ಹೇಳಿದೆ ಅಂದರೆ ಇದನ್ನು ನಡೀತಿರೋದು ಸಹಜವಾಗಿ ನಡೀತಿದೆ ಹೊರತು ನೀನು ಮಾಡುವಂಥ ಫೋರ್ಸ್ ಮಾಡಿ ಯಾರು ಮಾಡ್ತಾ ಇಲ್ಲ. ನೀವು ಹಾಗೆ ಹೇಳಿ. ಅವ್ರು ಆ್ಯಕ್ಚುಲಿ ಅವಾಗ ಯಾಕೆ ನಂಬ್ತಾರೆ ಅಂದರೆ ಬುದ್ಧಿ ಇಲ್ಲ ಅಂತಲೇ ನಂಬ್ತಾರೆ ಅಂತ ಅರ್ಥ. ಜ್ಞಾನಿಗಳಾದರೆ ಹೇಳ್ತಾರೆ ವೇದಕ್ಕೆ ವಿರುದ್ಧ, ನಂಬೋದಿಲ್ಲ ಅಂತ ಹೇಳ್ತಾರೆ ಅವರು. ಆದರೆ ಇವರೇನು ಮಾಡ್ತಾರೆ ನೋಡಿ, ಪರಮಾತ್ಮ ಮೋಹನ ಇವ್ರ ಕೈಯಲ್ಲಿ ಅಷ್ಟೇ ಮಾಡಿಸ್ಲಿಲ್ಲ, ತಾನೂ ಮಾಡಿದ ಬುದ್ಧ ರೂಪಸಿದ್ದ. ಇದೇ ಕೆಲಸ ತಾನೂ ಕೂಡ ಮಾಡಿದ. ಅರ್ಥ ಆಯ್ತಾ? ಈಗ ನನ್ನ ಪೂಜೆ ಮಾಡಿ ಅಂತ ಹೇಳಲಿಲ್ಲ, ಯಾರನ್ನೂ ಪೂಜೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿ. ಇಲ್ಲೇನು ಹೇಳಿದ? ಶಿವನ ಪೂಜೆ ಮಾಡಿ ನನ್ನ ವಿಷ್ಣುನ ಮಾಡಬೇಡಿ ಅಂತ ಹೇಳಿದರೆ, ಅಲ್ಲಿ ಯಾರನ್ನೂ ಮಾಡಬೇಡಿ, ದೇವರೇ ಇಲ್ಲ, ಜಗತ್ತೇ ಇಲ್ಲ, ಎಲ್ಲ ಶೂನ್ಯ ಅಂತ ಹೇಳಿಬಿಟ್ಟ. ಸ್ವಲ್ಪ ಯೋಚನೆ ಮಾಡಿದರೆ ಮೋಹನ ಎಲ್ಲ ತಾನೂ ಮಾಡ್ತಾನೆ, ಇನ್ನೊಬ್ಬರ ಕೈಲಿ ಮಾಡಿಸ್ತಾನೆ ಕೊಡೋದು. ಯಾರ ಕೈಲಿ ಮಾಡಿಸ್ತೀವಿ, ಯಾರು ನಂಬ್ತಾರೋ ಅವ್ರ ಕೈಲೇ. ರುದ್ರದೇವರು ಮಾಡಿದಾಗ ಭಾರಿ ಇಂಪಾರ್ಟೆನ್ಸ್ ಬರುತ್ತೆ. ತುಂಬ ಕಡಿಮೆ ದೇವತೆಗಳು ಮಾಡಿ ಇಂಪಾರ್ಟೆನ್ಸ್ ಬರೋದಿಲ್ಲ. ಗೊತ್ತಾಯ್ತು? ಅಂಥವ್ರು ಮಾಡಿದ ಮೇಲೆ, ಅಂಥವ್ರಿಗೆ ಇದು ಮಾಡಿದ್ಮೇಲೆ ಭಾರಿ ದೊಡ್ಡವರು. ಅದು ಈಗ ಬೇಡ ಮುಂದೆ ಅದು ನಿಂತೋಗ್ಬಿಡುತ್ತೆ ಆಮೇಲೆ. ಮತ್ತು ಎರಡೂ ಮಾಡಿದ ಆಮೇಲೆ ಇಂಪಾರ್ಟೆಂಟ್ ಅಷ್ಟೆ. ಸ್ವಾಗಮೈಹಿ ಕಲ್ಪಿತೈಸ್ತ್ವಂಚ ಜನಾನ್ ಮದ್ವಿಮುಖಾನ್ ಕುರು. ಮುಗಿಸ್ತಾರೆ 32ರಲ್ಲಿ. ಇಲ್ಲ 32ರಲ್ಲಿ ಹೇಳ್ತಾರೆ. 32 ಕೊನೆಗೆ ಅದೇ ಲಾಸ್ಟ್. ಅದಾದ್ಮೇಲೆ ಮುಗಿದೋಗುತ್ತೆ. ಯಾವುದು ಕೊಟೇಶನ್ ಕೊಟ್ಟಿದ್ದಾರೆ, ವರಾಹ ಪುರಾಣದ ವಾಕ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂತ ಹೇಳಿದ್ರಿಂದ ಹೇಳೋದಿಲ್ಲ. ಮಾಂಚಗೋಪಯೇನಸ್ಯ ಸೃಷ್ಟಿರೇಶೋತ್ತರಾಧಾರ. ಜನಗಳು ನನ್ನ ವಿಮುಖರಾಗಬೇಕು, ನನ್ನ ವಿಷಯ ಹೊರಗೆ ಬರಬಾರ್ದು, ಆ ರೀತಿ ಮಾಡು. ಮಾಂಚಗೋಪಯ ಧನ ಇದು, ಲಕ್ಷ್ಮಿ ಧನನೇ ಯಾರಿಗೂ ಹೇಳೋದಿಲ್ಲ. ಧನಪತಿ ನನ್ನ ದುಡ್ಡು ಯಾರು ಇರ್ತಾರೆ, ಯಾರಿಗೂ ಸಹಾಯ ಮಾಡಿ. ಎಲ್ಲರ ಮುಂದೆ ಹೇಳಬೇಡ, ಎಲ್ಲರೂ ಕೇಳೋಕ್ಕೆ ಬರ್ತಾರೆ, ಕೊಡ್ಲಿಕ್ಕಾಗೋದಿಲ್ಲ ಅಂತಾರೆ. ಎಲ್ಲರ ಮುಂದೆ ಹೇಳೋದು ಬೇಡ, ಎಲ್ಲರೂ ಕೇಳಿದ್ರೆ ಕೊಡ್ಲಿಕ್ಕಾಗೋದಿಲ್ಲ. ಏನೋ ಪಾಪ ಇದ್ದಿದ್ದೆಷ್ಟು ಕೊಟ್ಟಿದ್ದು. ದೇವ್ರು ಹಾಗಲ್ಲ, ಅಯೋಗ್ಯರು ಕೊಡಬಾರ್ದು. ಅಲ್ಲಿ ಕೊಡಲಿಕ್ಕಿಲ್ಲ ಅಲ್ಲ, ಅದು ತೊಗೊಳ್ಳೋ ಯೋಗ್ಯತೆ ಅವರಿಗಿಲ್ಲ. ಚಿಕ್ಕ ಬಡ ಕೈಲಿ ಚಾಕು ಚೂರಿ ಕೊಟ್ಟರೆ ಏನು ಮಾಡ್ತಾರೆ ಅವರು?
ಯಾರನ್ನ ಕೊಲ್ತಾರೆ, ತಮ್ಮನ್ನ ಕೊಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಶಸ್ತ್ರ ಕೊಡಬೇಕಾದ್ರೆ ಯೋಗ್ಯರಾಗಬೇಕು, ಶಾಸ್ತ್ರ ಕೊಡಲಿಕ್ಕೂ ಯೋಗ್ಯರಾಗಬೇಕು. ಇವಾಗ ಸೈಂಟಿಸ್ಟೇ ಅವರು ಲ್ಯಾಡನ್ ಸನ್ಸೆಟ್ ಏನು ಮಾಡಿದ, ಅವನು ಎಷ್ಟು ಜನ ಕೊಂದು ಹಾಕಿಬಿಟ್ಟ. ಅದು ಸೈಂಟಿಸ್ಟ್ ಆದವನಿಗೆ ಮಾಡೋ ಕೆಲಸ ಅಲ್ಲ, ಅದು ಆಗಿದ್ದಕ್ಕೆ ಲೋಕನಾಶ ಮಾಡಿದ. ಅದಕ್ಕೇ ಜ್ಞಾನ ಅನ್ನೋದು ಅಮೂಲ್ಯವಾದ್ದರಿಂದ ಯೋಗ್ಯರಿಗೆ ಕೊಟ್ಟರೆ ಅದನ್ನು ಸದುಪಯೋಗ ಮಾಡ್ತಾರೆ, ಕೆಟ್ಟವರಿಗೆ ಕೊಟ್ಟರೆ ದುರುಪಯೋಗ. ಒಳ್ಳೆಯವ್ರಿಗೆ ಕೊಟ್ಟ ದುಡ್ಡ ದೊಡ್ಡ ಏನೋ ಕೆಲಸ ಮಾಡಿದ, ಅವನು ಕೊಟ್ಟ ಕ್ಲಬ್ಗೆ ಹೋದ, ಆ ಪಾಪ ಇವನು ಶೇರ್ ಮಾಡಬೇಕು ಮತ್ತೆ. ಈಗ ಆ ದೃಷ್ಟಿಯಿಂದ ಇದೆಲ್ಲ ಕೆಟ್ಟವರಿಗೆ ಯಾತಕ್ಕೆ ಅಂದರೆ ಅವ್ರು ಈ ರೀತಿ ಮಾಡದೆ ಹೋದರೆ ಒಳ್ಳೆಯವರಿಗೆ ಲಾಭ ಆಗೋದಿಲ್ಲ, ಅಷ್ಟೇ ಅಲ್ಲ ಅವ್ರಿಗೆ ಕೆಟ್ಟದಾಗುತ್ತೆ. ಹಾಗಾಗಬಾರ್ದು. ಗಲಾಟೆ ಮಾಡೋ ಹುಡುಗನ ಕೆಟ್ಟ ಅಂತ ಕಳಿಸ್ತಾ ಹೋದರೆ ಒಳ್ಳೆ ಹುಡುಗರಿಗೆ ಪಾಠ ಕೇಳೋಕ್ಕಾಗಲ್ಲ. ಆಗ ಅರ್ಥ ಆಯ್ತಾ? ಅದು ಮಾಡಲೇಬೇಕಾದ್ರೆ ಅದು ಪಾರ್ಟ್ ಆಫ್ ದೇರ್ ಡ್ಯೂಟಿ. ಅದು ಯಾರೋ ಬರ್ತಾರೆ ಗಲಾಟೆ, ಅವ್ರು ಒದರ್ತಾರೆ, ಸರ್ ನಾನೇನು ಮಾಡಲಿ ಅಂದರೆ ನೀನು ಅದೊಂದು ಕೆಲಸನೂ ಇದೆ ಅಂತ ಅದು ಹೇಳ್ತಾರಲ್ಲ ಹಾಗೆ. ಇತಿವಾಕ್ಯಮೃತಂ ಕರ್ತು, ಇದರಿಂದ ಏನಾಗಿ ಮಾಂಚ ಗೋಪಯ, ನನ್ನನ್ನು ಮುಚ್ಚಿಡು. ಸ್ಯಾತ್ ಸೃಷ್ಟಿರೇಷ ಉತ್ತರಾಧಾರ, ಇದು ಸೃಷ್ಟಿ ಏನಾಗಬೇಕು, ಉತ್ತರಾಧಾರ, ತಲೆ ಕೆಳಗಾಗಬೇಕು. ಅವ್ರ ಪಾಲಿಗೆ ಉಪಾಸನೆ ಕೆಪ್ಪೋಗಿಬಿಟ್ಟು ಅವರು ಜೀವನದಲ್ಲಿ ಹಾಳಾಗಬೇಕು. ಭಗವದ್ಗೀತೆಯಲ್ಲಿ ಬರುತ್ತೆ, ಹೇಳಬೇಕು ತೇಷಾಂ ಸಮುದ್ಧಾರ್ಥ ಅಂತ ಹೇಳ್ತಾನೆ. ಮತ್ತೇನು ಹೇಳ್ತಾನೆ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೇಶ್ವೇವ ಯೋನಿಷು. ರಾಜ ಎರಡು ಕೆಲಸನೂ ಮಾಡಬೇಕು, ಸಜ್ಜನ ರಕ್ಷಣೆ ಮಾಡಬೇಕು, ದುಷ್ಟರ ಶಿಕ್ಷಣೆನೂ ಮಾಡಬೇಕು. ಬಂತಲ್ಲ, ಅರ್ಜುನ ಧರ್ಮರಾಜ ಮಾಡಬಾರದು. ಎಲ್ಲರೂ ಕ್ಷಮಿಸೋದಾದರೆ ಜಗತ್ತು ಉಳಿಯೋದಿಲ್ಲ. ಇದೇ ಉತ್ತರ. ಇದೆ ಧರ್ಮರಾಜನಿಗೆ ಭೀಮಸೇನರು ಉಪದೇಶ ಮಾಡ್ತಾರೆ, ಅದೇ ಎಲ್ಲರಿಗೂ ಉತ್ತರ. ಎಲ್ಲರಿಗೂ ಒಂದೇ ಮಾಡೋದಾದರೆ ನ್ಯಾಯಕ್ಕೆ ಅರ್ಥನೇ ಇಲ್ಲ. ಅರ್ಥ ಆಯ್ತಾ? ಇವತ್ತು ನ್ಯಾಯ ಉಳಿಬೇಕು ಅಂತಿದ್ದರೆ ಪಾಲಿಸಿದವರಿಗೆ ರಕ್ಷಣೆ ಕೊಡಬೇಕು, ಪಾಲಿಸ್ತಾ ಇದ್ದವರಿಗೆ ಶಿಕ್ಷೆ ಕೊಡಬೇಕು. ಇಲ್ಲದೋದ್ರೆ ನ್ಯಾಯಕ್ಕೆ ಅರ್ಥನೇ ಇರೋದಿಲ್ಲ. 4 ಜನ ಅರ್ಜಿ ಬಿಟ್ಬಿಟ್ಟೆ ಉಳಿದವರೆಲ್ಲ ನ್ಯಾಯ ಹೆಸರು ನಕ್ಕು ಬಿಡ್ತಾರೆ, ಇದಂತ ನ್ಯಾಯ ಅಂತ ಹೇಳ್ತಾರೆ. ಕಾನೂನು ಇರುತ್ತಷ್ಟೇ. ಇವತ್ತು ಜನಕ್ಕೆ ಹಾಗೇ ಆಗಿರೋದು. ಕಾನೂನು ಪ್ರಕಾರ ತಪ್ಪೇನಿಲ್ಲ. ಇವತ್ತು ಕಾನೂನು ಸರಿಯಾಗೇ ಇದೆ, ಅದು ಉಪಯೋಗಿಸೋ ರೀತಿ ಹೇಗಾಗಿದೆ, ತಪ್ಪಾಗಿಬಿಟ್ಟು ಜನ ಹಾಳಾಗ್ತಿದ್ದಾರೆ. ಇತಿವಾಕ್ಯಂ ಅಸುರಮೋಹನ ಅನ್ನೋ ಕಾನ್ಸೆಪ್ಟ್ ಭಾಳ ದೊಡ್ಡ ಕಾನ್ಸೆಪ್ಟ್. ಅದು ಏನೋ ಮಾತುರು ಹುಟ್ಟಿ ಹಾಕಿಬಿಟ್ಟಿದ್ದಾರೆ ಅದನ್ನ ತಮ್ಮ ಇದಕ್ಕೋಸ್ಕರ ಅಂತೇಳಿ ಅಲ್ಲ. ಅವ್ರು ಮಾಡಿರೋ ಪ್ರಿಂಟ್ ಮಾಡಿ ಪುರಾಣದಲ್ಲಿ ಇರಬೇಕಾದ್ರೆ ನಾವು ಹುಟ್ಟಾಕೋದು ಹೇಗೆ ಬಂತೀಗ? ಯೋಚನೆ ಮಾಡಿ. ಕಾಮನ್ಸ್ ನಾವು ಹೇಳಿದ್ದಲ್ಲ ಇದು, ಅಲ್ಲಿ ಹೇಳಿದ್ರೆ ಕೋಟ್ ಮಾಡಿದ್ದಷ್ಟೇ. ಇದು ಆಚಾರ ಮಾತುಗಳಿಗೆ ಕೊಟೇಶನ್ಸ್ ಇವು, ಅವ್ರ ಮಾತುಗಳಲ್ಲ. ಕೊಟೇಶನ್ ಕೊಟ್ಟು ಅವ್ರು ಕನ್ಕ್ಲೂಡ್ ಮಾಡ್ತಿದ್ದಾರೆ ಹೊರತು ತಾವೇ ಹೇಳ್ತಾರೆ, ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. ಇತಿವಾಕ್ಯಂ ಮೃತಂ ಕರ್ತುಂ ಅಭಿಪ್ರಾಯಂ ವಿಜಗ್ನುಷಿ ಪ್ರೀತ್ಯರ್ಥಂ ವಾಸುದೇವಸ್ಯ ರುಕ್ಮಿಣೀ ವಾಕ್ಯಮಬ್ರವೀ. ಇದು ಮಾತು ಕೊಟ್ಟಿರೋದು. ಈ ಮಾತು ಪ್ರಸ್ತಾಪ ಹೇಗೆ ಬಂತು ಈಗ? ಅಲ್ಲಿ ದ್ರೌಪದಿಯಿಂದ ಪ್ರಸ್ತಾಪ ಹೇಗೆ ಬಂತೋ ಇಲ್ಲಿ ರುಕ್ಮಿಣಿಯಿಂದ ಪ್ರಸ್ತಾಪ ಬರಬೇಕು. ಆ ಕೆಲಸಕ್ಕೆ ಪ್ರಸ್ತಾಪ ಹೇಗೆ ಬರಬೇಕು ತೋರಿಸ್ತಾರೆ. ಈಗ ಕೃಷ್ಣ ಇದಕ್ಕಿಂತ ಹೋಗೋಣ ನೋಡಿ ಅಂತ ಹೇಳಲಿಲ್ಲ. ರುಕ್ಮಿಣಿ ಹೇಳಬೇಕು, ತಾನು ಹೋಗಬೇಕು. ಅಲ್ಲಿ ದ್ರೌಪದಿ ಹೇಳಬೇಕು, ಭೀಮ ಬರಬೇಕು. ಅಂದರೆ ಹರಿವಾರಿಗಳು ಇಬ್ಬರು ಒಂದು ರೀತಿ ಅವ್ರವ್ರ ಪತ್ನಿಯರ ಮೂಲಕವಾಗಿ ಏನು ಮಾಡ್ತಾರೆ, ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ವಿಷಯನ. ಗೊತ್ತಾಯ್ತಾ? ಏನಂತ? ಪ್ರೀತ್ಯರ್ಥಂ ವಾಸುದೇವಸ್ಯ. ರುಕ್ಮಿಣಿಗೆ ಇದೆಲ್ಲ ಗೊತ್ತು, ಮಹಾಲಕ್ಷ್ಮಿ. ಅದಕ್ಕೆ ರುಕ್ಮಿಣೀ ವಾಕ್ಯಮಬ್ರವೀ ಈ ಮಾತು ಕೇಳಿದರು. ಜಾತೇಪಿ ಪುತ್ರೇ ಪುತ್ರಾರ್ಥಂ ಸಾಹಿ ವೇದ ಮನೋಗತಂ ಪುತ್ರೋ ಮೇ ಬಲವಾನ್ ದೇವ ಸ್ಯಾತ್ ಸರ್ವಾಸ್ತ್ರ ವಿದುತ್ತಮಃ. ಜಾತೇಪಿ ಪುತ್ರೇ ಪುತ್ರಾರ್ಥಂ ಸಾಹಿ ವೇದ ಮನೋಗತಂ ಪುತ್ರೋ ಮೇ ಬಲವಾನ್ ದೇವ ಸ್ಯಾತ್ ಸರ್ವಾಸ್ತ್ರವಿದ್ ಉತ್ತಮಃ. ಜಾತೇಪಿ ಪುತ್ರೇ, ಫಸ್ಟ್ ಜನ ತಿಳ್ಕೊಂಡಿದ್ದೇನೆ ಕೃಷ್ಣನೇ ಮಕ್ಕಳಾಗಿರಲಿಲ್ಲ, ಮಕ್ಕಳಾಗಬೇಕಾಗಿತ್ತು. ಅದಕ್ಕೆ ಯಾರನ್ನು ಪೂಜೆ ಮಾಡಕ್ಕೆ ಕೊಟ್ಟರು? ರುದ್ರದೇವರನ್ನ. ಇದು ಜನ ತಿಳ್ಕೊಂಡಿರೋರು. ಕೃಷ್ಣನಿಗೆ ಯಾರು ಎಷ್ಟು ಮದುವೆ ಆಗಿದೆ, ಎಷ್ಟು ಮಕ್ಕಳಿದ್ದಾರೆ ಗೊತ್ತಲ್ಲ? ಎಷ್ಟು ಜನ ಇದ್ದಾರೆ? 1408 ಹೆಂಡಂದಿರು, ಕೋಟಿಗಟ್ಟಲೆ ಮಕ್ಕಳಿದ್ದಾರೆ. ಅಂಥದ್ದು ಇಲ್ಲಿ ಆಗಿರೋದೇನೋ ಮಕ್ಕಳಿಲ್ಲ ಅಂಥೇಳಿ ಅದಕ್ಕೆ ಒಂದು ಹುದ್ದೆ ಸೇರಿಸಿದರು. ಏನಂತ? ನನಗೆ ಮಕ್ಕಳಿರ್ಬೋದು, ಜಾತೇಪಿ ಪುತ್ರೇ ಪುತ್ರಾರ್ಥಂ ಸಾಹಿವೇದ ಮನೋಗತಂ ಈ ರೀತಿ ಹೇಳು ಅಂತ ಹೇಳಿದ್ದೇ ಮಾಡಿಕೊಂಡಿದ್ದವರು. ಪುತ್ರಮೇ ಬಲವಾನ್ ದೇವ ಸ್ಯಾತ್, ಒಬ್ಬ ಬಲಿಷ್ಠ ಮಗ ಹುಟ್ಟಬೇಕು, ಅದಕ್ಕೆ ರುದ್ರದೇವನ ಪೂಜೆ ಮಾಡೋಣ ಅಂತ ಆ ರೀತಿ ತೆಗೆದ್ರು ಅವರು. ಬಲವಾನ್ ಅಸ್ತ್ರವಿದುತ್ತಮ, ಒಳ್ಳೆ ಅಸ್ತ್ರಜ್ಞಾನ ಆಗಬೇಕು, ಉತ್ತಮ ಬಲವಾನ್ ಅಸ್ತ್ರವಿತ್. ಗೊತ್ತಾಯ್ತು? ಉತ್ತಮ ಅಸ್ತ್ರವಿತ್ ಹಾಗೂ ಮಾಡಬಹುದು. ಉತ್ತಮ ಅಸ್ತ್ರವನ್ನು ತಿಳಿದಂಥ ಮಗ ಹುಟ್ಟಬೇಕು. ಇತ್ಯುಕ್ತೋ ಭಗವಾನ್ ದೇವಿಯ ಸಮೋಹಾಯ ಸುರದ್ವಿಷಾಂ ಯಯೌ ಸುಪರ್ಣಮಾರುಹ್ಯ ಸ್ವೀಯಂ ಬದರಿಕಾಶ್ರಮಂ. ಇತಿ ಉಕ್ತಃ ಭಗವಾನ್ ದೇವಿಯ ಸಮೋಹಾಯ ಸುರದ್ವಿಷಾಂ ಯಯೌ ಸುಪರ್ಣಂ ಆರುಹ್ಯ. ಆಯಿತು ಅಂತ ಹೇಳಿದ. ಹೇಳಿಬಿಟ್ಟು ಸಮೋಹಾಯ ಸುರದ್ವಿಷಂ ಮತ್ತೆ ಹೇಳ್ತಾರೆ. ರುಕ್ಮಿಣಿ ಕೇಳಿದ ಹಾಗೆ, ಕೃಷ್ಣ ಒಪ್ಪಿದ ಹಾಗೆ, ಗೊತ್ತಾಯ್ತಾ, ಮಾಡಿ ಗರುಡಾರೂಢನ ಹೊಟ್ಬಿಡ್ತಾರೆ. ಸುಪರ್ಣಮಾರುಹ್ಯ ಸ್ವೀಯಂ ಬದರಿಕಾಶ್ರಮಂ.
ಸ್ವೀಯಂ ಮದುವೆಗೆ ಹೋಗಿದ್ದಲ್ಲಿಗೆ ತಂದೆ ಅದ ನಾರಾಯಣ ಕ್ಷೇತ್ರ ಬದರಿಕಾಶ್ರಮ, ಸ್ವೀಯಂ ಬದರಿಕಾಶ್ರಮ, ಸ್ವೀಯಂ ಸುಪರ್ಣಮಾರುಹ್ಯ ಸ್ವೀಯಂ ಬದರಿಕಾಶ್ರಮ. ತನ್ನ ಭಕ್ತನಾದ ಗರುಡನ ಮೇಲೆ ಕೂತ್ಕೊಂಡು ತಂದೆ ಆಶ್ರಮದ ಬದರಿಕಾಶ್ರಮಕ್ಕೆ ಹೋದರು. ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ ತ್ವಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂಕುರು ಅಹಂ ತ್ವಾಂ ಪೂಜಯಿಷ್ಯಾಮಿ ಲೋಕಸಮ್ಮೋಹನೋತ್ಸುಕಃ ತಮೋಸುರ ನಾನ್ಯಥಾ ಹಿ ಯಾಂತೀತ್ತೇವನ್ ಏತನ್ಮತಂ ಮಮ. ಏಷ ಮೋಹಂ ಸೃಜಾಮಿ ಆಶು ಯಹ ಜನಾನ್ ಮೋಹಯಿಷ್ಯತಿ. ಇದು ಇನ್ನೊಂದು ವಾಕ್ಯ ಕೋಟ್ ಮಾಡ್ತಾರೆ, ಅದು ಪದ್ಮಪುರಾಣದ್ದು, ಇದು ವರಾಹ ಪುರಾಣದ್ದು. ಎರಡನ್ನೂ ಹಿಂದೆ ಕೋಟ್ ಮಾಡಿದ್ದಾರೆ. ಯಾವುದರಲ್ಲಿ ಬರುತ್ತೆ ಕೊಟ್ಟಿದ್ದಾರೆ ಈಗಾಗಲೇ. ಬಟ್ ಪುರಾಣದ ಎಲ್ಲ ವರಾಹ ಪುರಾಣದಲ್ಲೂ ಇದು ಸಿಗುತ್ತೆ, ಪದ್ಮ ಪುರಾಣದಲ್ಲಿ ಅದು ಸಿಗುತ್ತೆ. ಸಿಗದೇ ಇದ್ದ ವಾಕ್ಯಗಳೆಲ್ಲ ಇವೆಲ್ಲ ಕೂಡ ಅಥವಾ ಸಿಕ್ಕಿಲ್ಲ ಅಂತ ಯಾರು ವಾದ ಮಾಡೋದುಂಟು. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ವಾಕ್ಯನೇ ಬೇರೆ ಉಳಿದು ಸಿಕ್ಕರಷ್ಟು ಬಿಟ್ಟರಷ್ಟು. ಇವಂತ ಇದೆಯಲ್ಲ ಈಗ ಕೀ ವರ್ಡ್ಸ್ ಇವೆಲ್ಲ ಕೂಡ ಇದನ್ನು ತೆಗೆದಾಕ್ಲಿಕ್ಕಾಗಿಲ್ಲ ಅವ್ರ ಕೈಲಿ. ಇನ್ಮೇಲೆ ತೆಗಿಬೋದು, ಎಷ್ಟೆಲ್ಲ ತೋರಿಸಿದ ಮೇಲೆ ಇನ್ಮೇಲೆ ತೆಗಿಬೋದು. ಈವರೆಗೂ ತೆಗೆದಿಲ್ಲ, ಅದು ಭಾರಿ ಈಗಲವ್ರು ಗಲಾಟೆ ಮಾಡೋ ಹಾಗಿಲ್ಲ. ಏಷ ಮೋಹಂ ಸೃಜಾಮ್ಯಾಶು ಅವರೇ ಮಧ್ಯೆ ಹೇಳಿದ್ದಾರೆ, ಅವರೇ ಪ್ರಿಂಟ್ ಮಾಡಿಸಿರೋ ಪುರಾಣಗಳು, ನೀವೇ ಕೊಟ್ಟಿರೋ ಡಾಕ್ಯುಮೆಂಟು, ಅದು ಮುಖ್ಯ. ಇನ್ನೊಬ್ಬರು ಕೊಟ್ಟಿದ್ದು ನೀವೇ ಕೊಟ್ಟಿರೋ ಡಾಕ್ಯುಮೆಂಟಲ್ಲಿ ಏನಂತಿದೆ, ನಮ್ಮ ಪರ ಇದೆ. ನನ್ನ ಮನೆ ಅಂತ ಕೇಸ್ ಹಾಕಿದ್ದ, ಕೊಟ್ಟು ಡಾಕ್ಯುಮೆಂಟ್ ಇವ್ರ ಮನೆ ಅಂತಿದೆ. ಏನು ಮಾಡಬೇಕು ಅವನೀಗ? ಏನು ಮಾಡೋಂಗೇ ಇಲ್ಲ. ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ. ಇದಿಷ್ಟು ವರಾಹ ಪುರಾಣದ. ರುದ್ರ, ಈಗ ನಾನು ಮೋಹವನ್ನು ಸೃಷ್ಟಿ ಮಾಡ್ತೇನೆ. ಯಹ ಜನಾನ್ ಮೋಹಯಿಷ್ಯತಿ. ಮೋಹ ಏನು ಮಾಡುತ್ತೋ ಜನಗಳನ್ನು? ಇಂದ್ರಜಾಲ ಮಹೇಂದ್ರ ಏನು ಮಾಡ್ತಾರೆ ಅವರು? ಅಂತ ಎಲ್ಲೋ ನೋಡ್ತಾ ಇದಾಗ್ಬಿಡ್ತಾರೆ. ಮೋಹ ಸೃಷ್ಟಿ ಮಾಡೋದು, ಅದನ್ನು ಸೃಷ್ಟಿ ಮಾಡ್ತೇನೆ. ಇವರೇ ಸೃಷ್ಟಿ ಮಾಡೋಕ್ಕೆ ದೇವರೇ ಮಾಡಬಹುದು. ತ್ವಂಚ ರುದ್ರ ಮಹಾಬಾಹೋ, ರುದ್ರ ಮಹಾಬಾಹೋ, ನೀನು ಸಮರ್ಥ. ಮಹಾಬಾಹೋ ಅಂತ ಯಾತಕ್ಕೆ ಹೇಳಿದ್ರಿಂದ ಸಮರ್ಥ ಇದೆಯಾ. ಮೋಹಶಾಸ್ತ್ರಾಣಿ ಕಾರಯ, ಮೋಹಶಾಸ್ತ್ರಗಳನ್ನು ರಚನೆ ಮಾಡಬೇಕು. ಕಾರಯ ಕುರು, ಎರಡು ನೋಡಿ, ಕುರು ಕಾರಯ. ಯಾರಿಗೆ? ಸೃಷ್ಟಿ ಕಾರ್ಯ ಇಲ್ಲ, ಲಯ ಕಾರ್ಯ. ಲಯ ಎರಡು ರೀತಿ ಮಾಡ್ಬೋದು, ಜ್ಞಾನಲಯ ದೇಹಲಯ ಎರಡನ್ನೂ ಮಾಡ್ತಾರೆ. ಜ್ಞಾನಲಯ ದೇಹಲಯ. ಆಶ್ರಿತ್ಯ ನೃತ್ಯತೆ ಶಿವ ಪ್ರಕಟೋರು ಶಕ್ತಿ, ಗೊತ್ತಾಯ್ತಾ? ಅದು ಒಂದು, ಅದು ದೇಹಲಯ. ಇದು ಜ್ಞಾನಲಯ ಮಾಡ್ತಾರೆ. ಸೊ ಅವ್ರ ಹತ್ರ ಹೋದ್ರೆ ಏನು ಮಾಡ್ತಾರೆ? ಎರಡಾಗತ್ತೆ. ಒಳ್ಳೆಯವ್ರು ಹೋದರೆ ಎರಡು ವೃದ್ಧಿ ಮಾಡ್ತಾರೆ, ಗೊತ್ತಾಯ್ತಾ? ಅದಕ್ಕೇನು ರುದ್ರ ಆರಾಧನೆ ಮಾಡಲೇಬೇಕು. ಸರಿಯಾಗಿ ಉಪಾಸನೆ ಮಾಡಿದರೆ ಲಯ ಮಾಡದೆ ಅವು ಸೃಷ್ಟಿಯೇ ಮಾಡ್ತಾರೆ. ಇಲ್ಲದೆ ಹೋದರೆ ಲಯ ಮಾಡ್ತಾರೆ. ಮಗ ಸೃಷ್ಟಿ ಮಾಡ್ತಾನೆ, ಮೊಮ್ಮಗ ದೇವರು ಎಲ್ಲದನ್ನು ಮಾಡ್ತಾನೆ. ಬ್ರಹ್ಮದೇವ್ರ ಮಗ ಸೃಷ್ಟಿ ಮಾಡ್ತಾರೆ, ಮೊಮ್ಮಗ ಮನೆಯಲ್ಲೂ ಹಾಗೆ. ಮೊಮ್ಮಕ್ಕಳು ಹೊಡೆದಾಕ್ತಾರಲ್ಲ ಪಾತ್ರೆಗಳು, ಹಾಗೆ ಗೊತ್ತಾಯ್ತಾ? ಟಿ ವಿ ಕೆಡಿಸೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ ಅವರು. ಅವ್ರ ಕೆಲಸ ಏನು ಸಾಮಾನ್ಯ ಮೊಮ್ಮಕ್ಕಳದು. ಇವ್ರು ಬೈಯೋದಿಲ್ಲ, ಯಾಕೆಂದರೆ ಭಾಳ ಪ್ರೀತಿ, ಹೋಗ್ಲಿ ಬಿಡು ಅಂತ ಹೇಳೋದು. ಭಾಳ ಕಾಟ್ಲಿದ್ದು ಹೋದರೂ ಸುಮ್ಮನೆ ಕೂತಿರ್ತಾರೆ. ಯಾಕೆಂದರೆ ಮಗ ಮಾಡಿದ್ರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ, ಮೊಮ್ಮಗಳಿಗೆ ರೆಸ್ಪಾನ್ಸಿಬಿಲಿಟಿ. ವಯಸ್ಸು ಚಿಕ್ಕದು, ಇದು ಚಿಕ್ಕದು ಬೇರೆ. ಅದ್ರಲ್ಲಿ ಏನು ಮಾಡ್ತಾರೆ? ಇದು ಲೋಕದಲ್ಲಿ ಭಾರಿ ಸೈಕಾಲಜಿಕಲಿ ಭಾರಿ ಕರೆಕ್ಟಾಗಿರೋದು. ಮಗನಿಂದ ಸೃಷ್ಟಿ, ವಂಶ ಬೆಳಿಬೇಕಾದ್ರೆ ಅಂತ ಮಾಡ್ತಾರೆ, ಮಗನಿಂದ ವಂಶ ಬೆಳಿಬೇಕು ಅಂತಾರೆ. ಹೊತ್ತಾನೆ ಮಗನಿಂದ ವಂಶ ಬೆಳಿಬೇಕು ಅಂತ. ಆದರೆ ಆಮೇಲೆ ಮೊಮ್ಮಗನಿಂದ ವಂಶ ಹೋಗಬೇಕು, ಅಷ್ಟೇ. ಅದೇ ಸೃಷ್ಟಿ ಮಾಡೋದು, ಲಯ ಮಾಡೋದು. ಒಟ್ಟು ಒಂದು ಸೃಷ್ಟಿಗೆ ಒಂದು ಕೊನೆ ಇರಬೇಕಲ್ಲ. ಬೇರೆಯವ್ರು ಮಾಡಬಾರ್ದು. ಯಾರು ಮಾಡ್ಬೇಕದನ್ನ? ಅವ್ರ ಕಡೆಯವ್ರು ಮಾಡಿದರೆ ಬೆಚ್ತಾರೆ, ಉಳಿದವ್ರು ಮಾಡಿದರೆ ಸಿಟ್ಟಾಗ್ತಾರೆ. ಇದು ದೇವ್ರ ಸೈಕಾಲಜಿ ಅಲ್ಲ, ನಮ್ಮ ಸೈಕಾಲಜಿ ದೇವರು ತೋರಿಸಿರೋದು. ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ. ಕುರು ನೋಡಿ ಮುಂದೆ, ಮಾಡಿಸು ಮಾಡು, ಎರಡೆರಡು. ಅದಕ್ಕೆ ಕರಿಷ್ಯೆ ಕಾರಯಿಷ್ಯೆ ಚಾತೇಳಿ. ಒಳ್ಳೆಯದನ್ನು ಕೂಡ ಮಾಡೋದು ಮಾಡಿಸೋದು, ಕೆಟ್ಟದ್ದನ್ನು ಮೋಹ ಮಾಡಬೇಕಾದ್ರೆ ಮಾಡೋದು ಮಾಡಿಸೋದು. ಅದಕ್ಕಾಗಿ ತಾನೂ ಮಾಡಿದ್ದಾನೆ. ಮತ್ತೆ ಬುದ್ಧ ರೂಪ ಇವರು ಅದು ಎಲ್ಲ ಮಾಡಿದ್ದಾನೆ. ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ಅತಥ್ಯಾನಿ ವಿತಥ್ಯಾನಿ. ವಿತಥ್ಯಾನಿ ಭಾರಿ ಸತ್ಯ ಜಗತ್ತು, ಅದು ಅತಥ್ಯ ಅಂತ ಸೋರಿಸಿಬಿಡು. ಜಗನ್ಮಿಥ್ಯಾತ್ವವನ್ನು ಹೇಳು ಅಂತ ಅರ್ಥ. ವಿಶೇಷ ಸತ್ಯವಾದದ್ದು ವಿತಥ್ಯ. ಅತಥ್ಯ ಅಂದ್ರೇನು? ಸುಳ್ಳು. ಸೊ ಭಾರಿ ಸತ್ಯನ ಸುಳ್ಳು ಅಂತ ಹೇಳಿಬಿಡು. ಇದಾಯಿತು, ಅರ್ಥ ಆಯ್ತಾ? ವಿತಥ್ಯಾನಿ. ಅಥವಾ ಅತಥ್ಯ ವಿತಥ್ಯಗಳು. ಅತಥ್ಯ ಅಂದರೆ ಇಲ್ಲ ಅಂತ ಹೇಳು, ವಿತಥ್ಯ ಅಂದರೆ ಇಲ್ಲದನ್ನು ಆಪೋಸಿಟ್ ಹೇಳು. ವಿಪರ್ಯ ಅಂತೀವಲ್ಲ ಹಾಗೆ, ಎರಡರ್ಥನೂ ಬರುತ್ತೆ ಅದಕ್ಕೆ. ದರ್ಶಯಸ್ವ ಮಹಾಭುಜ, ಅದನ್ನು ಜಗತ್ತಿಗೆ ತೋರಿಸ್ಕೊಡು. ಪ್ರಕಾಶಂಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂಕುರು.
ಮಾಂ ಪ್ರಕಾಶಂ ಕುರು, ಮತ್ತು ಪ್ರಕಾಶಂ ಕುರು ಚ ಆತ್ಮಾನಂ, ನಿನ್ನನ್ನು ಬೆಳಕಿ ತಂದುಕೊಡ್ರಿ, ನಿಮ್ಮನ್ನು ಬೆಳಕಿ ತಂದುಕೊಡ್ರಿ. ಅಪ್ರಕಾಶಂಚ ಮಾಂಕುರು, ನನ್ನನ್ನು ಬೆಳಕಿ ತರಬೇಡಿ, ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ, ನನ್ನ ಬಗ್ಗೆ ಹೇಳಬೇಡಿ. ಇದೆಲ್ಲ ಲೋಕದ ಸೈಕಾಲಜಿ ನೋಡೇ ನೋಡ್ತೇವೆ, ಹೇಳಬೇಡಿ ಎಂಬುದು ಎಲ್ಲರೂ ಹೇಳ್ತಾರೆ ಮಾತನ್ನು. ಪ್ರಕಾಶಂ ಚುರು ಆತ್ಮಾನಂ ಅಪ್ರಕಾಶಂಚ ಮಾಂಕುರು. ಅಹಂ ತ್ವಾಂ ಪೂಜಯಿಷ್ಯಾಮಿ ಲೋಕ ಸಂಮೋಹನೋತ್ಸುಕ. ಅದು ಸಪೋರ್ಟ್ ಮಾಡೋಕ್ಕೆ ಏನು ಮಾಡ್ತೇನೆ ನಾನು? ನೀವು ಹೇಳಿದ್ದೆ ಸಪೋರ್ಟ್ ಮಾಡಬೇಕಲ್ಲ ನಾನೀಗ, ನೀನು ಪೂಜೆ ಮಾಡಿಬಿಡ್ತೇನೆ. ನೋಡಿದ್ದೆ ನಾನು ಹೇಳಿ ಸರಿ ಹೋಗಲಿಲ್ಲ, ಈಗ ನಾನು ದೊಡ್ಡವನು ಕೃಷ್ಣ ಕಡಿಮೆ ಅಂತ ಹೇಳಿದ್ದೆ, ನನಗೆ ನೋಡಿದ ಕೇಳಕ್ಕೆ ಬಂದ, ಕನ್ಫರ್ಮ್ ಆಯ್ತಾ ಈಗ? ಅದೇ ಸಪೋರ್ಟಿವ್ ಅಂತ ಅರ್ಥ. ಅದರಿಂದ ಅವ್ರಿಗೇನೋ ಮೋಹ ಏನಾಗಬೇಕದು ಗಟ್ಟಿ ಆಗಬೇಕು, ಆ ರೀತಿ ಮಾಡ್ತೇನೆ. ಅಹಂ ತ್ವಾಂ ಪೂಜಯಿಷ್ಯಾಮಿ ಲೋಕ ಸಂಮೋಹನೋತ್ಸುಕ. ಹೆಚ್ಚೋ ಸರಿ ನಾಟಕಗಳಲ್ಲಿ ಹಾಗೆ ಆಗುತ್ತೆ. ಸಣ್ಣ ರೋಲು, ಭಿಕ್ಷಕನ ರೋಲು ಪ್ರೊಪರೇಟರ್ ಮಾಡಿಬಿಡ್ತಾನೆ ಮ್ಯಾನೇಜರು, ಇವನು ಅವರ ಅಸಿಸ್ಟೆಂಟ್ ಕೈಲಿ ಹೀರೋ ಫಾಟ್ ಮಾಡಿಸಿರ್ತಾರೆ, ಇವನು ಸಾರ್ ಅಂತ ಹೋಗ್ತಿರ್ತಾರೆ. ಗೊತ್ತಾಯ್ತಾ? ನೋಡೋರಿಗೆಲ್ಲ ಗೊತ್ತು ಏನಂತ, ಇದು ಆ್ಯಕ್ಷನ್ನು ನೋಡ್ರಿ, ಇವನೇ ನೋಡ್ರಿ ಮ್ಯಾನೇಜರು ಹೇಗೆ ಮಾಡಿ ಎಂಥ ಆ್ಯಕ್ಟ್ ಮಾಡ್ತಾರೆ, ಎಷ್ಟು ದೊಡ್ಡವನು ಎಂಥ ಪಾಠ ಮಾಡಿದಾನೆ ಗೊತ್ತಾ, ಇವನು ಹೊರಡ್ತಿರ್ತಾರೆ. ಅದೇನು ಮಾಡ್ತಾರೆ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ. ಓನರಾಗಿ, ಕಂಪ್ನಿ ಓನರಾಗಿ ಯಾವ ಪಾಠ ಮಾಡಿರೋದು ಅವನೀಗ, ಜಸ್ಟ್ ಅಪೇರ್ ಆಗಬೇಕಷ್ಟೇ, ಒಂದು ಸಲ ಬಂದು ಭಿಕ್ಷೆ ಕೇಳಿ ಹೋಗ್ಬಿಡೋದು ಅಷ್ಟೇ. ನೋಡಿದ್ರಾ, ಇದು ದೊಡ್ಡಸ್ತಿಗೆ ಇದ್ರೆ ಈ ಥರ ಹೊಗಳ್ತಿರ್ತಾರೆ, ಇದು ಹೊಗಳ್ತಾರೆ. ಭಕ್ತರು ಏನು ಮಾಡ್ತಾರೆ, ಇದನ್ನು ಲೀಲೆಯನ್ನು ಕೊಂಡಾಡ್ತಾರೆ. ಲೋಕವತ್ತು ಲೀಲಾ ಕೈವಲ್ಯಂ. ಅರ್ಥ ಆಯ್ತಾ? ಎಷ್ಟು ದೊಡ್ಡ ದೇವರು ಹೇಗೆ ನಡ್ಕೊಳ್ತಾರಲ್ಲ, ಭಾಳ ಆಶ್ಚರ್ಯ ಇದೆ. ಗೊತ್ತಾಯ್ತಾ? ಅದಕ್ಕೇ ನನ್ನ ಅಪ್ರಕಾಶ ಮಾಡು, ನಿಮ್ಮ ಪ್ರಕಾಶ ಮಾಡಿಕೊಳ್ಳಿ, ನಾನು ಸಪೋರ್ಟ್ ಮಾಡ್ತೇನೆ. ಅಹಂ ತ್ವಾ ಪೂಜಯಿಷ್ಯಾಮಿ ಲೋಕ ಸಂಮೋಹನೋತ್ಸುಕ. ನನ್ನ ಪರ್ಪಸ್ಸೇ ಅದು, ಮೋಹ ಮಾಡೋದು ನನ್ನ ಪರ್ಪಸ್. ಲೋಕ ಸಂಮೋಹನ ಉತ್ಸುಕ, ಲೋಕ ಸಂಮೋಹನ ಉತ್ಸುಕ. ಲೋಕಗಳನ್ನು ಏನು ಮಾಡಬೇಕು, ಸಮ್ಯಕ್ ಮೋಹನ ಮಾಡಬೇಕು, ಭಾರಿ ಮೋಹನ ಮಾಡಬೇಕು. ಅದಕ್ಕೆ ನನಗೆ ಭಾರಿ ಆಸಕ್ತಿ ಇದೆ, ಇದು ಕೆಲಸ ಮಾಡಬೇಕು ನೀವು. ತಮೋ ಅಸುರ ನಾನ್ಯಥಾ ಹಿ ಯಾಂತಿ ತೇ ತನ್ಮತಂ ಮಮ. ಒಟ್ಟು ಎಂಡೇನು ಅಂದರೆ, ತಮಃ ಅಸುರಾಹ ನಾನ್ಯಥಾ ಹಿ ಯಾಂತಿ. ಇಲ್ಲದೆ ಹೋದರೆ ತಮಸ್ಸಿಗೆ ಅಸುರರು ಹೋಗೋದಿಲ್ಲ, ತಮಸ್ಸು ಹೋಗಲೇಬೇಕು, ಅವರು ತಮಸ್ಸಿಗೆ ಹೋಗಲೇಬೇಕು. ಆದ್ದರಿಂದ ಈ ಕೆಲಸ ಮಾಡೋಣ. ಇತ್ತೇತನ್ ಮತಂ ಮಮ. ಆದ್ದರಿಂದ ಇದರಲ್ಲಿ ದೋಷ ಬಂತ ರುದ್ರದೇವರಿಗೆ ಅಂತ ಪ್ರಶ್ನೆ ಈಗ ಬರಲಿಲ್ಲ. ಯಾತಕ್ಕೆ? ಆ್ಯಸ್ ಪರ್ ಆರ್ಡರ್ ಮಾಡಿರೋದು ತಪ್ಪಿಲ್ಲ. ಅಲ್ಲೇ ಮಾಡಿದರೆ ತಪ್ಪಾಗುತ್ತೆ, ಆರ್ಡರ್ ಪ್ರಕಾರ ಮಾಡಿದರೆ ತಪ್ಪಾಗೋದಿಲ್ಲ. ದೇವರ ಉಪದೇಶದಿಂದ ಮಾಡಿರೋದ್ರಿಂದ, ಆದೇಶದಿಂದ ಮಾಡಿರೋದ್ರಿಂದ ಅದು ಪುಣ್ಯ ಬಂತು, ಪಾಪ ಬರಲಿಲ್ಲ ಅಲ್ಲ. ಏನು ಬಂತು ಅವರಿಗೆ? ಭಾರಿ ಪುಣ್ಯ ಕೂಡ ಬಂತು. ಹೇಳ್ತಾರೆ ಅವನು ಡೆಡ್ ಆರ್ ಅಲೈವ್ ಹಿಡ್ಕೊಂಬನ್ನಿ ಅಂತ ಹೇಳ್ತಾರೆ, ಕೊಂದು ಬಿಡ್ತಾರೆ. ಪುಣ್ಯ ಬಂತು ಅದರಿಂದ. ಯಾಕೆ ಆರ್ಡರ್ ಇರೋದೇ ಹೇಗಾರು ತೊಗೊಂಬನ್ನಿ ಅಷ್ಟೇ. ಬಟ್ ಕೊಲ್ಲಬೇಡಿ ಅಂತ ಹೇಳ್ತಂದರೆ ತಪ್ಪಾಗುತ್ತೆ. ಅರ್ಥ ಆಯ್ತಾ? ಆದೇಶದ ಪ್ರಕಾರ ನಡ್ಕೋಬೇಕು. ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂಕುರು. ಇತ್ಯುಕ್ತಂ ವಚನಂ ಪೂರ್ವಂ ಕೇಶವೇನ ಶಿವಾಯ ಯತ್ ತತ್ಸತ್ಯಂ ಕರ್ತುಮಾಯಾಂತಂ ಕೃಷ್ಣಂ ಬದರಿಕಾಶ್ರಮಂ ಸರ್ವಜ್ಞ ಮುರಯಃ ಸರ್ವೇ ಪೂಜಯಾಂಚಕ್ರಿರೇ ಪ್ರಭುಂ. ಇತ್ಯುಕ್ತಂ ವಚನಂ ಪೂರ್ವಂ ಕೇಶವೇನ ಶಿವಾಯ ಯತ್. ಈ ರೀತಿ ಕೇಶವನಿಂದ, ಅಲ್ಲಿ ಪದ ಇದೆ ನೋಡಿ, ಕೇಶವೇನ ಶಿವಾಯ. ಸ್ವಾರಸ್ಯ ಇದೆ. ಕೇಶವ ಕಾ ಈಶಾವ. ಬ್ರಹ್ಮರುದ್ರ ಪ್ರವರ್ತಕರಾದ ರುದ್ರದೇವರು ಹೇಳಿದ ಅಂದರೆ ಸ್ವಾಮಿ ಭಕ್ತನಿಗೆ ಹೇಳಿದ, ಸ್ವಾಮಿ ಶಿಷ್ಯನಿಗೆ ಹೇಳಿದ ಅಂತ ಅರ್ಥ. ಕೇಶವ ಶಿವಾಯತಾಂ ಸರ್ವಜ್ಞ ಮುನಯಃ ಸರ್ವೇ ತತ್ಸತ್ಯಂ ಕರ್ತುಮಾಯಾಂತಂ ಕೃಷ್ಣಂ ಬದರಿಕಾಶ್ರಮಂ. ಒಟ್ಟಿನ ನಾನು ಪೂಜೆ ಮಾಡ್ತೀನಿ ಅಂತ ಮಾತು ಅಲ್ಲಿ ಎಂಡೀಗ. ಅದಕ್ಕೆ ಹೋಗಿಬಿಟ್ಟು ಏನು ಮಾಡಬೇಕಂತ ಮಾತನ್ನೀಗ ನಡೆಸಿಬಿಡ್ಬೇಕು. ಅದಕ್ಕೆ ಹೋಗೋಣ. ಸರ್ವಜ್ಞ ಮುನಯಃ ಸರ್ವೇ ಪೂಜೆಯಾಂಚಕ್ರಿರೇ ಪ್ರಭುಂ. ಆದರೆ ಋಷಿಗಳೆಲ್ಲ ಜ್ಞಾನಿಗಳವರು, ಇದೆಲ್ಲ ಶಾಸ್ತ್ರದ ಅಪ್ರೋಷ್ಟ ಜ್ಞಾನಿಗಳಾದ್ದರಿಂದ ಕೃಷ್ಣನ ಚೆನ್ನಾಗಿ ಪೂಜೆ ಮಾಡಿದರು. ಅವತ್ತು ನೈಟ್ ಹಾಲ್ಟ್ ಬದರಿಕಾಶ್ರಮ. ಈ ದ್ವಾರಕೆಯಿಂದ ಬದರಿಕಾಶ್ರಮ ಹೊರಟಿರೋದು ನೈಟ್ ಹಾಲ್ಟ್ ಮಾಡ್ತಿರೋದಲ್ಲಿ. ದ್ವಾರಕೆ ಬಿಟ್ಟಾಗ ಬೆಳಗ್ಗೆ ಬಿಟ್ಟಿದ್ದಲ್ಲ, ಅದು ಸಾಯಂಕಾಲ ಬಿಟ್ಟು ಗರುಡನ ಮೇಲೆ ಹೋಗಿದ್ದಲ್ಲ ಫ್ಲೈಟ್. ಇವತ್ತು ಗರುಡ ಮೇಲೆ ಹೋಗೋದು ಅರ್ಥ ಆಗುತ್ತೆ, ಹಿಂದೆ ಜನಕ್ಕೆ ಅರ್ಥ ಆಗ್ತಿದ್ದಿಲ್ಲ. 106 ವರ್ಷದಿಂದ ಮಾತು ಹೇಳಿಬಿಟ್ಟಿದ್ರೆ ಏನೋ ಹೇಳ್ತಾರೆ ಅಂತ. ಈಗ ಆರಾಮ ಹೋಗಿಬಿಡುತ್ತೆ. ಬದರಿ ಬೆಳಿಗ್ಗೆ ಬೆಂಗಳೂರು ಬಿಟ್ಟರೆ ಸಾಯಂಕಾಲ ಬದರಿ ಸೇರ್ಬೋದು, ಇವತ್ತು ಸರಿಯಾಗಿ ಇವತ್ತೇ ಸೇರ್ಬೋದು. ಈಗ ಇದು ಮಾಡಿರೋದ್ರಿಂದ ಸಾಧ್ಯ ಇದೆ. ಹಿಂದೆಲ್ಲ ಯೋಚನೆ ಮಾಡ್ಕೊಳ್ತೀರಿ, ಸೇರ್ತಾನೆ ಇರಲಿಲ್ಲ ಎಷ್ಟೋ ಜನ, ದಾರಿಯಲ್ಲೇ ಹೋಗ್ಬಿಟ್ಟಿರೋರು. ವಾಪಸ್ಸೋದಕ್ಕಾರ ಹೋಗೋರು ಕೊನೆ ಪಕ್ಷ. ಕಾಶಿ ಹೋಗಿ ಭಾರಿ ಸನ್ಮಾನ ಹಿಂದಿನ ಕಾಲಕ್ಕೆ. ಯಾಕೆ ಇವತ್ತೇ ಕೇಳೋದೇ ಇಲ್ಲ, ಹೋಗಿ ಬಂದರೆ ಹೋಗಲಿ ಅಂತಾರೆ. ಹಿಂದೆ ಹೋಗಿ ದೊಡ್ಡ ಸಮಾರಂಭ, ಅವ್ರು ಸ್ವಾಗತಕ್ಕೆ ಸಮಾರಂಭ, ಬದುಕಿ ಬಂದಿದ್ದು ಮೊದಲನೇ ಸಮಾರಂಭ, ಬದುಕಿ ಬಂದಿದ್ದು ಯಶಸ್ವಿಯಾಗಿದೆ ಎರಡನೇದು. ಇಂಥ ಕಾಲ ಇತ್ತು. ಈಗ ಅದು ನಂಬಲಕ್ಕೆ ಸಾಧ್ಯ. ದೇರ್ ಫೋರ್ ತುಂಬ ತಪ್ಪು ತಿಳ್ಕೊಂಡರು. ಸೈನ್ಸ್ ಓದ್ಬಿಟ್ರೆ ಜನರು ಕೆಟ್ಟೋಗ್ತಾರೆ ಅಂತ. ಕೆಟ್ಟೋಗೋದಿಲ್ಲ, ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಕೆಟ್ಟೋಗ ಸೈನ್ಸ್ ಓದಬಾರ್ದು ಅಷ್ಟೇ ಹೊರತು, ಸರಿಯಾಗಿ ಓದಿದರೆ ಸೈನ್ಸ್ ಸಪೋರ್ಟ್ ಮಾಡುತ್ತೆ ಹೊರತು ಏನು ಹೇಳೋದಿಲ್ಲ. ಅದು
ನಿರಾಕರಣೆ ಮಾಡೋದಿಲ್ಲ ಅದು. ಇನ್ಫ್ಯಾಕ್ಟ್ ಬೇರೆ ಎಲ್ಲೂ ಕೂಡ ಇಂಥವು ಕಾಣೋದಿಲ್ಲ. ನಮ್ಮಲ್ಲೇ ಏನು ಹೈಲಿ ಅಡ್ವಾನ್ಸ್ಡ್ ಕೇಳ್ತೇವೆ ಎಲ್ಲ ನಮ್ಮ ಪುರಾಣದಲ್ಲಿ ಬಂದು ಹೋಗ್ಬಿಟ್ಟಿದೆ. ವೇದಗಳಲ್ಲಿ ಪುರಾಣಗಳಲ್ಲಿ ಇವತ್ತಿನ ಇನ್ನೂ ಹೇಳಿದ್ದು ಬಂದಿಲ್ಲ ಕೂಡ, ಅಷ್ಟು ಬಂದಿದ್ದಾರೆ. ಹೇಳಿಲ್ಲ ಸಿಟಿನೇ ಮೂವ್ ಆಗ್ತಿತ್ತು ಅಂಥೇಳಿ, ಅದೇನು ಮಾಡೋಕ್ಕಾಗಿಲ್ಲ ಇನ್ನೂ ಕೂಡ. ಅರ್ಥ ಆಯ್ತಾ? ಎಷ್ಟು ಅನುಕೂಲ ಮಾಡಿದ್ರು ಕೂಡ ಸಿಟಿನೇ ಮೂವ್ ಆಗೋದು. ಸಿಟಿ ಅದು ಸಾಮಾನ್ಯ ಇದಲ್ಲ, ಮೊಬೈಲ್ ಸಿಟಿ. ಎಷ್ಟು ಆಶ್ಚರ್ಯ! ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪುರಾಣಗಳೆಲ್ಲ ಸಪೋರ್ಟ್ ಮಾಡುತ್ತೆ ಹೊರತು ಎಂದೂ ಕೆಡೋದಿಲ್ಲ. ಇವ್ರು ಪುರಾಣ ಹೇಳಬಾರ್ದು ಅಷ್ಟೇ. ಹೇಳಿ ಯಾವಾಗ ಇವ್ರು ಕೇಳಿದ್ರೆ ಬೈದು ಬಿಟ್ಟರೆ ನಂಬೋದಿಲ್ಲ ಅಷ್ಟೇ. ಎಕ್ಸ್ಪ್ಲೇನ್ ಮಾಡಬೇಕು. ಆವಾಗ ತಿಳಿದೇ ಹೋದರೆ ಆಮೇಲೆ ಹೇಳ್ತೀನಿ ಅಂತ ಹೇಳಬೇಕು ಅಷ್ಟೇ ಹೊರತು ಅದನ್ನು ನಿಂದೆ ಮಾಡಿದರೆ ಯಾರೂ ಸಪೋರ್ಟ್ ಮಾಡೋದಿಲ್ಲ. ಏನೋ ತತ್ಸತ್ಯಂ, ಹೇಳಿದ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ರುದ್ರದೇವ್ರಿಗೆ ಮಾತು ಕೊಟ್ಟಿದ್ದಲ್ಲ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಿಲ್ಲ, ಅದು ಸತ್ಯ ಮಾಡಬೇಕಾಗಿದೆ, ಹೊರಟಿದ್ದೆ ನಾನು. ಕರ್ತುಮಾಯಾಂತಂ ಕೃಷ್ಣಂ ಬದರಿಕಾಶ್ರಮಂ ಸರ್ವಜ್ಞ ಮುನಯಃ ಸರ್ವೇ ಪೂಜೆಯಾಂಚಕ್ರಿರೇ ಪ್ರಭು. ಬದರಿಯಲ್ಲಿ ನಾರಾಯಣ ದೇವರು ನೋಡ್ತಾ ಇದ್ರು ಮುನಿಗಳು. ಕೃಷ್ಣನಿಗೆ ದೇವರೇ ಬಂದಾಗೈತಾರೆ ಸಾಕ್ಷಾತ್. ಭಾರಿ ಖುಷಿಯಾಗೋಯ್ತು ಅವರಿಗೆ. ಅರ್ಥ ಆಯ್ತಾ? ಭಾರಿ ಪೂಜೆಯನ್ನು ಮಾಡಿದ್ದಾರೆ ಕೃಷ್ಣನಿಗೆ. ರಾತ್ರವು ಕೃಷ್ಣೇ ಮುನಿ ಮಧ್ಯೆ ವಿಷಯ ಬೇರೆ ಆಯಿತು, ಅದಕ್ಕೆ ವೃತ್ತ ಚೇಂಜ್ ಮಾಡಿದರು. ವೃತ್ತ ಬೇರೆ ಆದರೆ ವೃತ್ತ ಚೇಂಜ್ ಮಾಡ್ತಾರೆ. ವೃತ್ತ ಅಂದರೆ ವಿಷಯಕ್ಕೆ ತಕ್ಕಂತೆ ವೃತ್ತ ಬದಲಾಯಿಸ್ತಾರೆ. ಅಲ್ಲಿ ಮಧ್ವದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ವಿವಿಧ ಸೌವೃತ್ತಂ ವಾಕ್ಯಂ ಕಾವ್ಯಮಿವೋಚೆ ಸನಾಯಕಸ್ತವಕಂ. 10ನೇ ಅಧ್ಯಾಯ ಪೂರ್ತಿ ಡಿಫರೆಂಟ್ ವೃತ್ತಗಳಲ್ಲಿದೆ. ಆಚಾರ್ಯ ಡಿಫರೆಂಟ್ ವೃತ್ತಗಳನ್ನು ಹೇಳ್ತಾರೆ. ವೃತ್ತಗಳು ಬೇರೆ, ವೃತ್ತಗಳು ಬೇರೆ. ಅರ್ಥ ಆಯ್ತಾ? ಈಗ ವೃತ್ತ ಅಂದರೆ ವೃತ್ತಪತ್ರಿಕೆ, ವಾರ್ತೆ ಅಂತ ಅರ್ಥ. ಇಲ್ಲಿ ವೃತ್ತ, ಅದಕ್ಕೆ ಚೇಂಜ್ ಮಾಡೋದು. ಇದು ಯೋಚನೆ ಮಾಡಿದರೆ ಫ್ರಂಟ್ ಲೈನ್ ಹಾಕೋದು ಬೇರೆ, ಹೆಡ್ಲೈನಲ್ಲಿ ಹಾಕೋದು ಬೇರೆ. ಆ ಥರ ವೃತ್ತ ವಿಷಯನ ಒಟ್ಟು ಜನಕ್ಕೆ ತಿಳಿಬೇಕು, ಅದು ಮುಖ್ಯ ಉದ್ದೇಶ. ರಾತ್ರವು ಕೃಷ್ಣೇ ಮನಿ ಮಧ್ಯ ಕೃಷ್ಣ ಹ್ಯಾಕೆ ಹಾಲ್ಟ್ ಮಾಡಿದ ಅಂದರೆ ದೂರದ ಜರ್ನಿ ಅಲ್ಲ, ಒಂದು ಹಾಲ್ಟ್ ಮಾಡಬೇಕು ಅದು ಲೋಕಕ್ಕೆ, ಅದಲ್ಲ ಬೇರೆ ಉದ್ದೇಶ ಇದೆ ಕೃಷ್ಣನಿಗೆ. ಅದು ಏನಂತ ಹೇಳ್ತಾರೆ ಈಗ, ನಿವಿಷ್ಟೇ ಘಂಟಾಕರ್ಣ ಕರ್ಣನಾಮಾಪಿ ಶಾಚೌ ಸಮಾಯಾತಾಂ ಗಿರಿಶೇರ ಪ್ರದಿಷ್ಟೌ ಕೃಷ್ಣಂ ದ್ರಷ್ಟುಂ ದ್ವಾರಕಾಂ ಗಂತುಕಾಮೌ. ರಾತ್ರವು ಕೃಷ್ಣೇ ಮುನಿಮಧ್ಯೆ ಪ್ರವಿಷ್ಟೇ. ರಾತ್ರಿಯಲ್ಲಿ ಕೃಷ್ಣ ಮುನಿಗಳ ಮಧ್ಯದಲ್ಲಿ ಪ್ರವೇಶ ಮಾಡಿದಾಗ 2 ಪಿಶಾಚಿಗಳು ಬಂದು ಅಲ್ಲಿಗೆ. ಕರ್ಣ ಅಂತ 2 ಪಿಶಾಚಿಗಳು. ಅವೇನವು? ಸಮಾಯಾತಾಂ ಗಿರಿಶೇನ ಪ್ರದಿಷ್ಟವು. ರುದ್ರದೇವರ ಆದೇಶದಿಂದ ಬಂದ ಪಿಶಾಚಿಗಳು. ಕೃಷ್ಣಂ ದ್ರಷ್ಟುಂ ದ್ವಾರಕಾಂ ಗಂತುಕಾಮವು. ಕೃಷ್ಣನ ನೋಡೋದಕ್ಕೋಸ್ಕರ ದ್ವಾರಕೆಗೆ ಹೊರಟಿದ್ವು. ಏನು ಕಥೆ ಅಂದರೆ ಹೇಳ್ತಾರೆ, ತೌ ದೃಷ್ಟ್ವಾ ಮುನಿಮಧ್ಯಸ್ಥಂ ಕೇಶವಂ ತದಬೋಧತಃ ಕೃತ್ವಾ ಸ್ವಜಾತಿ ಚೇಷ್ಟಾಶ್ಚ ಧ್ಯಾನೇನ ಏನವ ಪಶ್ಯತಾಂ. ಇಬ್ಬರು ಒಳ್ಳೆ ಪಿಶಾಚಿಗಳವು ರುದ್ರದೇವರನ್ನು ಪಿಶಾಚಿಗಳು ಬೇರೆ ಅವರೇ, ಗೊತ್ತಾಯ್ತಾ? ಭೂತ ಪ್ರೇತ ಪಿಶಾಚಿಗಳಿಗೆಲ್ಲ ಒಡೆಯ ರುದ್ರದೇವರನ್ನು ಅವರು ಸರ್ವೋತ್ತಮ ವೃತ್ತರೇ ಪೂಜೆ ಮಾಡ್ತಾಯಿದ್ರು. ಅರ್ಥ ಆಯ್ತಾ? ಎಷ್ಟು ರುದ್ರದೇವರ ಭಕ್ತಿ ಇತ್ತು, ವಿಷ್ಣುವಿನ ಮೇಲೆ ದ್ವೇಷ ಇತ್ತು ಅಂದರೆ ಅವರಿಗೆ ವಿಷ್ಣುವಿನ ಹೆಸರು ತಾವು ಹೇಳಬಾರ್ದು, ಇನ್ನೊಬ್ಬರು ಹೇಳಿದರೆ ತಮ್ಮ ಕಿವಿ ಬೀಳಬಾರ್ದು. ಅದಕ್ಕೆ ಕಿವಿ ಗಂಟೆ ಕಟ್ಕೊಂಡ್ಬಿಟ್ಟಿದ್ರು ಅಂತ. ಯಾರು ನಾರಾಯಣ ಅಂತೀರಿ ಅಲ್ಲಾಡಿಸಿದ್ರೆ ಗಂಟೆ ಶಬ್ದ ಕೇಳಬೇಕು, ಅದಕ್ಕೆ ಕೇಳಬಾರ್ದು. ಅರ್ಥ ಆಯ್ತಾ? ಇವತ್ತು ಇರ್ತಾರೆ ಈಗ ನಮಗೆ ಇಯರ್ಫೋನ್ ಕಂಠರ ಇದ್ದಾಗೆ ಕಿವಿ ಹಾಕ್ಕೊಂಡ್ಬಿಟ್ರೆ ಇಯರ್ಫೋನಿಗೆ ಒದರಿದ್ರೆ ಕೇಳಿಸೋದಿಲ್ಲ. ಎಷ್ಟೋದರೆ ಆಕ್ಸಿಡೆಂಟ್ ಆಗೋದು ಅದರಿಂದಲೇ ಹಾಕೋದು ಕೆಳಗೆ ಡ್ರೈವ್ ಬೇರೆ ಮಾಡ್ತಿರ್ತಾರೆ ಎಷ್ಟೋ ಸಲ. ಹಿಂದೆ ಹಾರನ್ ಮಾಡಿದ್ರೆ ಗೊತ್ತಾಗಲ್ಲ, ಹೋಗ್ತಾರೆ. ಹಾಂ, ಯಾರು ಜರಾಸಂಧ ಗಂಗಾ ನೀರು ಸ್ನಾನ ಮಾಡೋದಿಲ್ಲ ಅಂತ ಹೇಳಿದ್ದ. ಹಾಂ ಹಾಂ, ಎಲ್ಲಿಂದ? ಹೌದು, ಇಲ್ಲ ಅದಲ್ಲ. ಅಂದರೆ ಅವನಿಗೆ ಆ ಸಂಕಲ್ಪ ಇಲ್ಲ, ನದಿಯಲ್ಲಿ ಸ್ನಾನ ಮಾಡೋದಿಲ್ಲ ಅಷ್ಟೇ. ಎದೆ ಸ್ನಾನ ಮಾಡೋದಿಲ್ಲ. ಯಾಕೆ? ವಿಷ್ಣು ಪಾದೋದಕ್ಕೆ ಅಷ್ಟು ಹೇಳಿದ್ದ. ಇವ್ರು ಹಾಗಲ್ಲ, ಹೆಸರನ್ನ ಕೇಳೋದಿಲ್ಲ. ಇವತ್ತಿಗೂ ಇದ್ದಾರೆ, ನಂಬಳಕ್ಕೆ ಆಗ್ತಿದ್ದಿಲ್ಲ. ಇವತ್ತಿಗೂ ಹೇಳ್ತಾರೆ ವಿಶಿಷ್ಟಾದ್ವೈತ ಸಂಪ್ರದಾಯ ಅಂತ ಕೇಳಿದರೆ ಶಿವನ ಕುಟುಂಬನೇ ಲೈಕ್ ಮಾಡಲ್ಲ ಅವರು ಲೈಕೆಲ್ಲ ಹೇಟ್ ಮಾಡ್ತಾರೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, ರುದ್ರದೇವ್ರ ಗುಡಿ ಹೋಗೋದಿಲ್ಲ ಅವರು ಅಷ್ಟು ಮಟ್ಟಿಗೆ. ಅದೇನೇ ಚಿಕಣಿರಲಿ, ಬಟ್ ತಾತ್ಪರ್ಯ ಒಂದು ಗುಂಪು ಏನಿದೆ ಮೆದುರಿಗೆ ಇವತ್ತು ಶಿವನ ದ್ವೇಷ ಮಾಡಿದ ಉಲ್ಟಾ ಪಲ್ಟಾ ಅವ್ರು ವಿಷ್ಣು ದ್ವೇಷ ಹಾಗೆ ಮಾಡ್ತಾಯಿದ್ರು. ವಿಷ್ಣು ದ್ವೇಷನ ಹಾಗೆ ಮಾಡ್ತಾಯಿದ್ರು. ಅದರಿಂದಾಗಿಯೇ ನಾವು ಯಾರ ದ್ವೇಷನೂ ಮಾಡಲ್ಲ. ಇದು ಭಾರಿ ವಿಶೇಷ. ಅಂದರೆ ವೈಷ್ಣವರು ಯಾರ ದ್ವೇಷನೂ ಮಾಡೋದಿಲ್ಲ. ತಾರತಮ್ಯ ಕ್ರಮದಲ್ಲಿ ಪೂಜೆ ಬೇರೆ, ದ್ವೇಷ ಬೇರೆ. ದ್ವೇಷ ಅನ್ನೋದು ಅನರ್ಥಕ್ಕೆ ಸಾಧನ, ಇದು ಉದ್ಧಾರಕ್ಕೆ ಸಾಧನ. ಅವರಿಬ್ಬರು ಕರ್ಣ ಅಂತೀವಿ. ಕರ್ಣ ಇನ್ನೊಬ್ಬ ಕರ್ಣ ಬಂದ ಈಗ. ಕುಂಭಕರ್ಣ ಒಬ್ಬ, ಘಂಟಾಕರ್ಣ ಒಬ್ಬ, ಈ ಕರ್ಣ ಒಬ್ಬ, ಆ ಕರ್ಣ ಒಬ್ಬ, ದುಷ್ಕರ್ಣ ಅಂತ ಇನ್ನೊಬ್ಬರು ಇದ್ದಾನೆ, ವಿಕರ್ಣ ಬೇರೆ ಇದ್ದಾನೆ. ಬೇಕಾಷ್ಟು ಕರ್ಣಗಳಿವೆ. ಕರ್ಣನಾಮ ಪಿಶಾಚೌ ಸಮಾಯಾತಾಂ ಗಿರಿಸೇನ ಪ್ರದಿಷ್ಟೌ. ಆಗ ಏನು ಮಾಡಿದರು? ರುದ್ರದೇವನ ಕುರಿತು
ತಪಸ್ ಮಾಡಿದ್ರೆ ಪ್ರತ್ಯಕ್ಷರಾದರು. ಏನು ಬೇಕು ಅಂತ ಕೇಳಿದರು. ಮುಕ್ತಿ ಬೇಕು ಅಂತ ಕೇಳಿದರು ಅವರು. ಹೇಳಿದರು, ಓ ನಾನು ಮುಕ್ತಿ ಕೊಡೋ ದೇವರಲ್ಲ ಅಂತ ಹೇಳ್ಬಿಟ್ರು. ಅಲ್ಲೇ ಮಾತು ಬರುತ್ತೆ, ಸರ್ವೇಶಾ ಮುಕ್ತಿದಾತ ಹಿ ವಿಷ್ಣುರೇವ ರಸಂಸಿ. ಹರಿವಂಶದಲ್ಲಿ ಇದೇ ಮಾತು ಬರುತ್ತೆ. ಮುಕ್ತಿ ಕೊಡೋ ದೇವರು ಯಾರು? ವಿಷ್ಣುವೇ, ನಾನಲ್ಲ. ರಾಂಗ್ ಅಡ್ರೆಸ್ ಅಂತ ಹೇಳಿಬಿಟ್ರು ಕಡೆ. ಆಗ ಅವ್ರಿಗೆ ಭಾರಿ ದುಃಖ ಆಗೋಯ್ತು. ಅವ್ರಿಗೆ ಮುಕ್ತಿ ಬೇಕಾಗಿತ್ತು, ಕೊಡೋದಿಲ್ಲ, ರಾಂಗ್ ಅಡ್ರೆಸ್ ಆಯ್ತಲ್ಲ, ನಾವು ಉಪಾಯ ಹೇಳಿ ನಮಗೆ ಅಂತ ಕೇಳಿದರು. ಹಾಗಿದ್ದ ವಿಷ್ಣುವಿನ ಹತ್ರ ಹೋಗ್ರಿ ನೀವು ಅಂತೇಳಿ. ವಿಷ್ಣುವಿನ ಹತ್ರ ನೋಡಿದರೆ ಒಳ್ಳೆಯವ್ರಿಗೆ ಗೈಡ್ ಮಾಡಿದರು. ಅವರಿಗೆ ಉಳಿದವ್ರಿಗೆ ಗೈಡ್ ಮಾಡಲಿಲ್ಲ, ಭಸ್ಮಾಸುರ ಎಲ್ಲರಿಗೂ ಕೂಡ ಇವ್ರಿಗೆ ಗೈಡ್ ಮಾಡಿದರು. ಎಲ್ಲಿದ್ದಾರೆ ವಿಷ್ಣು? ಇದೀಗ ಅವತಾರ ಮಾಡಿದ್ದಾರೆ ಕೃಷ್ಣ. ದ್ವಾರಕೆಯಲ್ಲಿದ್ದಾರೆ, ದ್ವಾರಕೆ ಹೋಗ್ರಿ ಅಂದರು. ದ್ವಾರಕೆ ಎನ್ ರೂಟ್. ಕೃಷ್ಣ ಈ ಕಡೆ ಬರ್ತಿದ್ದಾನೆ, ಅವ್ರು ಆ ಕಡೆ ಬರ್ತಿದ್ದಾರೆ. ಎಲ್ಲಿ ಮಿಟ್ಟಾದರು? ಬದಿರಿಯಲ್ಲಿ ಮಿಟ್ಟಾದ್ರು. ದ್ವಾರಕೆಯಲ್ಲ, ಬದಿರಿಯಲ್ಲಿ ಮಿಟ್ಟಾಗ್ತಾ ಇದ್ದಾರೆ. ಅದು ಎರಡು ಯಾಕೆ ಸನ್ನಿವೇಶ ಯಾಕೆ ಕೂಡಿಸಿದ್ದಾರೆ ನೋಡಿ. ದೇವರು ಒಂದೊಂದು ಕೆಲಸ ಮಾಡಕ್ಕೆ ಕೊಟ್ಟು ಇನ್ನೆಷ್ಟೋ ಕೆಲಸಗಳನ್ನು ಮಾಡುತ್ತಾರೆ. ಪಿಶಾಚಿಗಳಿಗೆ ಗಂಟೆ ಕಟ್ಕೊಂಡ್ರು ಅಂದರೆ ಅದು ಗಂಟೆ ನಮ್ಗೆ ಗೊತ್ತಿರೋಂಗೆ ಒಂದು ಏನು ಸ್ಥೂಲ ಪದಾರ್ಥ. ಹಾಂ, ಅದಕ್ಕೆ ಪಿಶಾಚಿಗಳು ಅಯ್ಯೋ ಗಂಟೆ ಅಂದರೆ ದೊಡ್ಡ ಗಂಟೆ ಆಗ್ಬೇಕಾದ್ರೆ ನಿಮಗೆ ಬಾಗಿಲು ಇಷ್ಟಿಷ್ಟ ಗಂಟೆ ಹಾಕಿರೋದಿಲ್ಲ. ಇಷ್ಟಿಷ್ಟ ಗಂಟೆ ಹಾಕಿರೋದ್ರೆ ಬಾಗಿಲುಗಡಿ ನೋಡಿಲ್ಲ ದೇವ್ರ ಮನೆಗೆ ನೀವು ಗೊತ್ತಾ? ಒಂದು ಸರ್ತಿ 100 ಪಟ ಎಲ್ಲ ಒಟ್ಟಿಗೆ ಶಬ್ದ ಮಾಡುತ್ತೆ. ದೇವಸ್ಥಾನದ ಹಾಕಿ ದೊಡ್ಡ ಗಂಟೆನೇ ಇರುತ್ತೆ, ಚಿಕ್ಕ ಗಂಟೆ 8 ಒಟ್ಟಿಗೆ ಹಾಕಿಬಿಟ್ಟಿರ್ತಾರೆ. ಹೇಳಿದ್ರೆ ಜೋರ ಶಬ್ದ ಮಾಡೋದು ಗೊತ್ತಾಯ್ತಾ? ಅದು ಗಂಟೆ ನೋಡಿಲ್ವ? ಹಸುಗಳಿಗೆ ಕಟ್ಟಿರ್ತಾರೆ, ಚಿಕ್ಕ ಇದಕ್ಕೆಲ್ಲ ಕಟ್ಟಿರ್ತಾರೆ, ನೋಡಿಲ್ಲ? ಅಂದರೆ ಅತಿ ಸೂಕ್ಷ್ಮವಾದ ಗಂಟೆಗಳು. ನಾವು ನೋಡಿದ್ದೀವಲ್ಲ, ಗಂಟೆ ನೋಡಿಲ್ವ? ಈಗ ಬೇಕಾಷ್ಟಿದೆ ಆಯಿತಾ? ಅದರಿಂದ ಅದು ಏನು ಆಶ್ಚರ್ಯ. ಈ ಗಂಟೆ ದೇವಾಲಯ ದೊಡ್ಡ ಗಂಟೆ ಇಮ್ಯಾಜಿನ್ ಮಾಡಬೇಕಾಗಿ ದೇಹಕ್ಕೆ ಸೂಟ್ ಆಗುವಂಥ ಗಂಟೆ. ಅವ್ರ ದೇಹಕ್ಕೆ ಅವ್ರು ಪಿಶಾಚಿ ಹೇಳಿಕಡೆ ದೊಡ್ಡ ದೇಹನೇ ಅವ್ರದ್ದು. ಒಳ್ಳೆ ಪಿಶಾಚಿ ಇದ್ದಾಗೆ ಹೇಳೋದಿಲ್ಲ. ದೊಡ್ಡ ದೇಹ ತಕ್ಕಂತೆ ಹಾಕೊಳ್ಳೋದು ಏನು ದೊಡ್ಡ ವಿಚಾರ ಅಲ್ಲ. ಅದು ಗಂಟೆಗೆ ಚಿಕ್ಕವರಿಗೂ ಹಾಕ್ಬೋದು. ಚಿಕ್ಕವರಿಗೆ ಹಾಕಿ ಕರಡು ಕೊಂಡ್ರೆ ಹಾಕಕ್ಕೆ ಬರುತ್ತೆ ಇಲ್ಲ, ದೊಡ್ಡವ್ರು ಹಾಕಿ ಚಿಕ್ಕವ್ರು ಹಾಕೋತಾರೆ. ಸೈಜ್ ವೇರಿ ಆಗುತ್ತೆ ಅಷ್ಟೇ. ಇದ್ದ ದೊಡ್ಡವ್ರು ಹಾಕಿ ಚಿಕ್ಕವರಿಗೆ ಕಿಟ್ಟು ಹೋಗುತ್ತೆ ಅವರಿಗೆ. ಆ ದೃಷ್ಟಿಯಿಂದ ಏನಲ್ಲ ಸರಿಯಾಗಿದೆ. ತೌ ದೃಷ್ಟ್ವಾ ಮುನಿ ಮಧ್ಯಸ್ಥಂ ಕೇಶವಂ ತದಬೋಧ. ಅವರು ಬಂದು ನೋಡಿದರು, ಕೃಷ್ಣ ರೈಟ್ ಹಾರ್ಟ್ ಮಾಡಿದ್ದಾನೆ, ಒಂದು ಕಡೆ ಕೂತಿದ್ದಾನೆ. ಪಿಶಾಚಿಗಳು ಬಂದು ಅವರಿಗೆ ಕೃಷ್ಣನ ಹತ್ರನೇ ಬಂದು, ಕೃಷ್ಣ ಅಂತ ಗೊತ್ತಿಲ್ಲ ಅವರಿಗೆ. ತೌ ದೃಷ್ಟ್ವಾ ಮುನಿ ಮಧ್ಯಸ್ಥಂ ಕೇಶವಂ ತದಬೋಧತಃ ಕೃಷ್ಣ ತದ ಅಬೋಧತಃ. ಬೋಧ ಅಬೋಧ ತಿಳುವಳಿಕೆ ಇಲ್ಲದಿದ್ದರಿಂದ ಕೃತ್ವ ಸ್ವಜಾತಿ ಚೇಷ್ಟಾಶ್ಚ ಧ್ಯಾನೇನ ಏನಮಪಶ್ಯತಾಂ. ಅದೆಲ್ಲ ನಡೀತಾ, ಅದೆಲ್ಲ ಹೇಳೋಕ್ಕೆ ಹೋಗಲಿಲ್ಲ ಆಚಾರ್ಯ, ಸಮ್ಮರಿ ಕೊಟ್ಬಿಡ್ತಾರೆ. ಸ್ವಜಾತಿ ಪಿಶಾಚಿ ಚೇಷ್ಟೆ ಮಾಡಿದರು ಅಂತ ಅರ್ಥ. ಪಿಶಾಚಿಗಳು ಮತ್ತೆ ಮನುಷ್ಯರ ಚೇಷ್ಟೆ ಪಿಶಾಚಿ ಚೇಷ್ಟೆ ಇದ್ದಾಗಿರುತ್ತೆ. ಇದು ಪಿಶಾಚಿಗಳು ಕೇಳಬೇಕಾ? ಅವ್ನು ಕೂತ್ಕೊಂಡು ಪಕ್ಕದಲ್ಲೇ ಕೃಷ್ಣನ ಹತ್ರ ಕೂತ್ಕೊಂಡ್ರು. ಕೃಷ್ಣ ಕೂತಿದ್ದ, ಅಲ್ಲಿ ಜಾಗ ಇತ್ತು, ಕೂತ್ಕೊಂಡ್ರು. ಮಾತಾಡಿ ಯಾರು ಅಂತ ಕೇಳಿದ್ರು. ನೀನು ಯಾರು ಅಂತ ಕೃಷ್ಣ ಅವ್ರನ್ನ ಕೇಳಿದ. ತಮ್ಮ ವಿಷಯ ಹೇಳ್ಕೊಂಡ್ರು. ಹೀಗೆಲ್ಲ ಕತೆ ಎಲ್ಲ ಅವರೇ ಬಾಯಲ್ಲೇ ಬರುತ್ತಿದ್ದು. ನಾ ಕೃಷ್ಣ ನೋಡೋಕೆ ಹೊಟ್ಟಿದ್ದೀವಿ ಗೊತ್ತಾ ಅಂತ ಹೇಳ್ತಾರೆ. ಕೃಷ್ಣ ಮೋಕ್ಷ ಕೊಡ್ತಾರೆ ಅಂತ ಗೊತ್ತಾ ಅಂತ ಕೃಷ್ಣಗೆ ಹೇಳ್ತಾರೆ. ಪಾಪ ಹೇಳ್ಬಿಟ್ಟು ನಾವು ಕೃಷ್ಣ ಧ್ಯಾನ ಮಾಡ್ತೇವೆ, ನೀನು ಮಾಡು ಅಂತ ಹೇಳ್ತಾರೆ ಕೃಷ್ಣಗೆ. ನೀನು ಧ್ಯಾನ ಮಾಡು, ಒಳ್ಳೇದಾಗುತ್ತೆ ನಿನಗೆ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅದೆಲ್ಲ ಭಾರಿ ತಮಾಷೆ ಆಗಿರೋದು. ಗೊತ್ತಿಲ್ಲ, ಅಬೋಧತಃ. ಅದಕ್ಕೆ ಪಿಶಾಚಿ ಮಾಡಿದಾಗ ಮಾಡಿದರು. ಅಜ್ಞಾನದ ಏನೇನು ಮಾಡೋಕೆ ಎಲ್ಲ ಮಾಡಿ ಹಾಕ್ಬಿಟ್ಟು ಕಣ್ಣು ಮುಚ್ಕೋ, ಧ್ಯಾನ ಮಾಡು ಅಂತ ಹೇಳಿದರು. ಕೃಷ್ಣ ಇವರು ಕಣ್ಣು ಮುಚ್ಕೊಂಡು ಮಾಡ್ಲಿಕ್ಕೆ ನೋಡ್ತಾರೆ. ಕೃಷ್ಣನೇ ಪಕ್ಕದಲ್ಲಿ ಕೂತು ಕೃಷ್ಣನೇ ಕಾಣಿಸ್ತೆ. ಆಗ ಅವರಿಗೆ ಎಚ್ಚರಿಕೆ, ಅಕ್ರೂರಿಗೆ ದರ್ಶನ ಆಯ್ತಲ್ಲ ಅಲ್ಲಿ, ಹಾಗೆ ದರ್ಶನ ಆಯಿತು. ಆಗ ಭಾರಿ ಖುಷಿಯಾಗೋಯ್ತು. ಧ್ಯಾನೇನ ಏನಮ್ಮ ಪಶ್ಚಾತ್ತಾಮ. ಅದಕ್ಕೆ ಹೇಳ್ತಾರೆ ದೇವ್ರು ಹೇಗೆ ನೋಡ್ಬೇಕು ಯಾವಾಗಲೂ. ಕಣ್ಣು ತೆಗೆದ್ರೆ ದೇವ್ರಿಗೆ ಗೊತ್ತಾಗೋದಿಲ್ಲ, ಕಣ್ಣು ಮುಚ್ಚಿದ್ರೆ ದೇವ್ರಿಗೆ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿದ್ರೆ ಭಕ್ತರಿಗೆ ಕೊಡ್ತಾರೆ. ಅದಕ್ಕೆ ಕರುಣಾಳು ಅಂತ ಕರೆದಿರೋದು. ಕರುಣ ಏನು ಎಲ್ಲರಿಗೂ ಕೊಟ್ಟರೆ ಇವತ್ತು ಯಾರನ್ನೂ ಉದ್ಧಾರ ಮಾಡಿ ತೊಗೊಂಡ್ಬೋದಿಲ್ಲ. ದೀನರ ಲೋಯೆಸ್ಟಿಂದ ಇರಬೇಕು. ಯಾವ್ದು ಇಂಪ್ರೂವ್ಮೆಂಟ್ ಎಲ್ಲಿಂದ ಮಾಡಬೇಕು? ಯಾವಾಗಲೂ ಲೋಯೆಸ್ಟಿಂದ ಮಾಡಬೇಕು ಯಾವಾಗ. ಅವಾಗ ನಿಜವಾದ ಇಂಪ್ರೂವ್ಮೆಂಟ್ ಅದು. ಗೊತ್ತಾಯ್ತಾ? ಮೇಲವ್ರು ಇವತ್ತು ಉಲ್ಟಾ ಪಲ್ಟಾಗಿದೆ ನಮ್ಮಲ್ಲಿ. ಸೋದಿದ ಸುಧಾ ಅವ್ರು ಏನೂ ಇಲ್ಲ ಅಂತ ಆಗಿಬಿಡೋದ್ರಿಂದ ಕೊನೆಗೆ ಏನೂ ಇಲ್ಲ ಅಂತಲೇ ಆಗಿಬಿಡ್ತದೆ. ಅಲ್ಲಿಂದ ಬಂದರಷ್ಟೇ ಇದು ಬರೋದು. ಅರ್ಥ ಆಯ್ತಾ? ಈಗ ಗೌರ್ಮೆಂಟ್ ಕಾನ್ಸೆಪ್ಟ್ ಸರಿಯಾಗಿದೆ. ಎಲ್ಲಿಂದ ಬರಬೇಕು? ಲೋಯೆಸ್ಟ್ ಹ್ಯಾಪಿಯಾಗಿದ್ದರೆ ಅದು ಒಳ್ಳೆಯ ರಾಜ್ಯ ಅಂತ ಅರ್ಥ. ಲೋಯೆಸ್ಟ್ ಇದ್ದರೆ ಮೇಲವ್ರು ಇರಲೇಬೇಕು ಅಂತ ಅರ್ಥ. ಮೇಲವ್ರು ದೊಡ್ಡದಲ್ಲ. ಅದು ಎಲ್ರಿಗೂ ಊಟ ಬಂದ ಅಂತ ಕೇಳ್ತಾರಲ್ಲ, ಹಾಗೆ ಎಲ್ರಿಗೂ ಬಂತ. ಆಚಾರ್ಯ ಹೇಳ್ತಾರೆ ನಾಯಿಗಳಿಗೂ ಹಾಕಬೇಕು ಊಟಕ್ಕೆ ಅಂತ. ಗೊತ್ತಾಯ್ತು? ಆ ಶಭ್ಯ ಶಪಾಕೇಭ್ಯ ದದ್ಯಾದನ್ನಂ ನಿರಂತರ. ಉತ್ಸವಾದಿಗಳ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಅನ್ನ ಹಾಕಿ, ಪ್ರಾಣಿಗಳು ನಾಯಿಗೆ ಹಾಕಿ ಅಂತ ಹೇಳ್ತಾ ಇನ್ನೇನು ಹೇಳಬೇಕು? ಗೊತ್ತಾಯ್ತಾ? ಅದು ದೊಡ್ಡದು, ಅದು ನಿಜವಾದ ಸವಾಲಾದರೆ ಅಂತ ಹೇಳಿದ್ದಾರೆ ಆಚಾರ್ಯ. ಇನ್ನೊಂದು ಪ್ರಶ್ನೆ, ಈಗ ಪಿಶಾಚಿ ಅಂದರೆ ಸಾಮಾನ್ಯ ಕಲ್ಪನೆ ಇರೋದು ದುಷ್ಟಶಕ್ತಿ. ಹೌದು. ಅದು ಇವರು ಒಳ್ಳೆ ಪ್ರಹ್ಲಾದ ದೈತ್ಯ ಹುಟ್ಟಲಿಲ್ಲ, ಶಾಪದಿಂದ ಹುಟ್ಟಿದವರು ಅಂತ. ಎಲ್ಲಿ ಕೆಟ್ಟದ್ರಲ್ಲಿ ಒಳ್ಳೆಯವರು ಹುಟ್ಟಿರ್ತಾರೋ ಒಂದು ಹಿಂದಿನ ಕರ್ಮ ಅದು ಹುಟ್ಟಿರ್ತಾರೆ. ಅದು ಶಾಪ ಏನೇ ಆಗಿರ್ಬೋದು. ಇವರಲ್ಲಿ ದುಷ್ಟತನ ಇಲ್ಲ, ಧ್ಯಾನ ಮಾಡ್ತಾರೆ, ಒಳ್ಳೆಯ ರೀತಿಯಲ್ಲಿದ್ದಾರೆ. ಹೌದು, ಹೇಳಿದ್ದೇನೆ. ಇವತ್ತು ಎಷ್ಟೋ ಜನ ಶೂದ್ರ ಆಗಿದ್ದಾರೆ ಗೊತ್ತಾ ನಿಮಗೆ? ನೋಡಿದರೆ ನೀವು ಅವರು ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ನೋಡಿದ ಕಾಲದಲ್ಲಿ ಇದ್ದ ಕಾಲಕ್ಕೆ ಒಬ್ಬ ಬೇರೆ ಇದ್ದ, ಅವು ಎಲ್ಲ ಭಾರಿ ಡಿಸೆಂಟ್ ಫೆಲೋ. ಇವರು ಬೆಡ್ ಕಾಫಿ ಕುಡಿಯೋರು 10 ಜನ ಇವರೆಲ್ಲ. ಎಲ್ಲೂ ತಿಂತಿದ್ದಿಲ್ಲ. ಏನು ತಿಂದ ಅದಿಲ್ಲೇ ಇಲ್ಲ.
ಅಕಸ್ಮಾತ್ ಬಂದೆ ಅಂತಂದರೆ ಯಾವುದು ತಿನ್ನಬಾರ್ದು ತಂದು ನೀಟಾಗಿ ಇಟ್ಕೊಂಡು ಕೈ ಮುಗಿದು ಗೊತ್ತೆ ಕೈಕಾಲು ತೊಳ್ಕೊಂಬಂದು ಅದೆಲ್ಲ ಭಾಳ ಆಸೆ ನಿತ್ಯ ನಮ್ಮ ಮಠಕ್ಕೆ ಹೋದರೆ ಊಟ ಮಾಡೋದಿಲ್ಲ. ಆ ರೀತಿ ಇವತ್ತು ಏಕಾದಶಿ ಉಪವಾಸ ನಿರಾಹಾರ ಮಾಡಿರ್ತಾರೆ ಗೊತ್ತಾ ಶೂದ್ರರು ತುಂಬ ಜನ ಇದ್ದಾರೆ. ಇವ್ರು ಕೆಲವು ಊರುಗಳಿದೆಯಂತೆ, ಊರಲ್ಲಿರೋ ಪ್ರತಿಯೊಬ್ಬರು ಮಾಡ್ತಾರಂತೆ. ಹಳ್ಳಿ ಜನಗಳ ಸಮೇತ ಊರೂರೇ ಏಕಾದಶಿ ಮಾಡಿರ್ತಾರಂತೆ ಈ ಕಾಲದಲ್ಲಿ. ಆ ಕಾಲದಲ್ಲಿ ಈ ದೇಶದಲ್ಲೇ ಇರ್ತಿದ್ರು, ಈಗ ಒಂದು ಊರೆಲ್ಲಾರು ಇದ್ದಾರೆ ಅಷ್ಟರ ಮಟ್ಟಿಗೆ ಇದ್ದಾರೆ. ಆದ್ದರಿಂದ ಅದೆಲ್ಲ ನೋಡಬಾರ್ದು. ಇವತ್ತು ಜಾತಿ ಅನ್ನೋದು ಬೇರೆ ಕಾರಣಕ್ಕೆ ಹೊರತು ಅವ್ರು ದೊಡ್ಡ ತಾರತಮ್ಯ ನಿರ್ಮಾಣ ಮಾಡೋ ಜಾತಿ ಅಲ್ಲ. ಗೊತ್ತಾಯ್ತಾ? ಯಾವ ಒಳ್ಳೆಯ ಜಾತಿಯಲ್ಲಿ ಭಾರಿ ಕೆಟ್ಟವರು ಇದ್ದಾರೆ ಗೊತ್ತಲ್ಲ ನಿಮಗೆ, ಕೆಟ್ಟ ಜಾತಿಯಲ್ಲಿ ಭಾರಿ ಒಳ್ಳೆಯವರು ಇದ್ದಾರೆ. ಕನಕದಾಸರು ಎಷ್ಟು ಮೇಲಿದ್ದಾರೆ ಯೋಚನೆ ಮಾಡಬೇಕು. ಆದ್ದರಿಂದ ಅದೆಲ್ಲ ಸೆಕೆಂಡರಿ, ಇದು ಪ್ರೈಮರಿ ಎಂಬುದೇನು, ಈ ಗುಣಗಳು ಪ್ರೈಮರಿ ಆಗಬೇಕು. ಮೆರಿಟ್ ಎಂಬುದು ಬೇಸಿಸ್. ಅದು ಎಲ್ಲಿದ್ದರೂ ಹಾಗೇನೆ. ಇವತ್ತು ನಾವು ಮೆರಿಟ್ ಮೇಲೆ ಬೇರೆಯವರು ಕೊಡ್ತಾರೆ ವಿಚಾರ ಬಿಟ್ಬಿಡಿ, ರಿಸರ್ವೇಷನ್ ಮೇಲೆ. ಇವತ್ತು ರಿಸರ್ವೇಷನ್ನು ಭಾರಿ ಮೆರಿಟ್ ಇರೋರಲ್ಲಿ ಅದರಲ್ಲಿ ಇದ್ದಾರದಲ್ಲ, ರ್ಯಾಂಕ್ ಬಂದವರು ಇದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ತಿಳಿತಾ? ಅದೇನು ಇದಲ್ಲ. ಆ ರಿಸರ್ವೇಷನ್ ಕೊಟ್ಟು ಅದು ಬೇರೆ ವಿಚಾರ. ಆದರೆ ಅದರಲ್ಲೇ ಬರ್ತಾರೆ ಎಲ್ಲರೂ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಕೆಲವು ಭಾರಿ ಎಫಿಷಿಯೆಂಟ್ ಇರ್ತಾರೆ, ವರ್ಕನ್ನು ಹೈ ಕ್ಲಾಸಾಗಿ ಕೆಲಸ ಮಾಡ್ತಾರೆ, ತಮ್ಮ ಕೆಲಸನ ಭಾರಿ ಚೆನ್ನಾಗಿ ಮಾಡೋರಿರ್ತಾರೆ. ಆಶ್ಚರ್ಯ ಆಗಬೇಕು. ಅದು ಬಿಟ್ಟರೆ ಅದು ಯೋಗ್ಯತೆ ಆಗಿದೆ ಅಂತ ಅರ್ಥ. ಇದು ಬ್ಯಾನ್ ಆಗಲ್ಲ. ಜಾತಿ ಎಂಬುದು ಯಾವುದಕ್ಕೂ ಬ್ಯಾನ್ ಅಲ್ಲ. ಕೆಲವು ಕೆಲಸ ಮಾಡಬಾರ್ದೇ ಹೊರತು. ಇವತ್ತು ಬೇರೆ ಇದ್ದಾನಪ್ಪ, ಯಾರು ಇಂಜಿನಿಯರ್ ಇದ್ದಾನೆ, ಔಷಧಿ ಕೊಡಬೇಡಿ ಅಂತ ಹೇಳ್ತಾರೆ. ಏನು ತಪ್ಪಿದೆ ಅದರೊಳಗೆ? ಆಪ್ರೇಷನ್ ಮಾಡಬೇಡ ಅಂತಾರೆ. ಯಾತಕ್ಕೆ? ಅವನು ಒಳ್ಳೆಯೋದಕ್ಕೆ ಜಗತ್ತಲ್ಲಿ ಒಳ್ಳೆಯೋದಕ್ಕೆ ಹೇಳೋದು. ನಾನು ಪಶ್ಚಿಮಕ್ಕೆ ನಾನು ಆಪ್ರೇಷನ್ ಮಾಡ್ತೀನಿ, ಏನಾಗುತ್ತಾಗ? ಮರ್ಡರ್ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಆದಿತ್ಯ ಆಗೋ ಹಾಗೆ ಬ್ರಾಹ್ಮಣ ಮಾಡೋ ಕೆಲಸ ಅವ್ರು ಮಾಡೋಂಗಿಲ್ಲ, ಅಷ್ಟೇ ತಿಳ್ಕೊಂಬಿಟ್ರು. ಅವ್ರು ಮಾಡೋ ಕೆಲಸ ಬ್ರಾಹ್ಮಣ ಒಳಗೆ ಬರೋಲ್ಲ. ಅರ್ಥ ಆಯ್ತಾ? ಇವತ್ತು ರಥ ಕಟ್ಟಬೇಕು, ಬ್ರಾಹ್ಮಣ ಕಟ್ಟೋಕ್ಕಾಗತ್ತಾ? ಎಲ್ಲ ಇರೋ ರಥೋತ್ಸವಕ್ಕೆ ವ್ಯವಸ್ಥೆ ಅವರೇ ಮಾಡೋದು, ನಮಗೆ ಕೈ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಆ ರೋಲ್ ಬಂತಿಲ್ಲ ಅವ್ರದ್ದೀಗ. ಮತ್ತು ಬಾಯಿ ಬಂದ ಬೈದ್ರೆ ಅರ್ಥ ಏನೋ ಅದರಲ್ಲಿ ತಪ್ಪಾಗುತ್ತೆ. ಆದ್ದರಿಂದ ಎಲ್ಲರೂ ಸಮಾಜ ಅಂದರೆ ಏನು, ಒಂದು ಯೂನಿಟ್. ಅದು ಎಲ್ಲರೂ ಸೇರಿ ಒಂದು ಯೂನಿಟ್ ಆಗೋದ್ರಿಂದ ಅದು ಅವರವ್ರ ಕೆಲಸ ಡಿಸ್ಟ್ರಿಬ್ಯೂಟ್ ಆಗಿದೆ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅದು ಅವರ ಕೆಲಸ ಅವರೇ ಮಾಡಬೇಕೆ ಹೊರತು ಮಾಡೋಕ್ಕೆ ಬರೋದೇ ಇಲ್ಲ. ಅದಕ್ಕೆ ಆ ದೇವರ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ನಮ್ಮ ಡಿಪೆಂಡೆನ್ಸ್ ಅವರಿಗಿದೆ, ಅವ್ರ ಡಿಪೆಂಡ್ ನಮಗಿದೆ. ಮತ್ತು ಡಿಪೆಂಡೆನ್ಸ್ ಇದ್ದಾಗ ನೀವು ಭಾರಿ ದೊಡ್ಡಸ್ಗೆ ಮಾಡಿದರೆ ಇದಾಗುತ್ತೆ, ತಪ್ಪಾಗುತ್ತೆ. ಅಹಂ ತ್ವಾ ಪೂಜಯಿಷ್ಯಾಮಿ. ಡ್ಯೂ ರೆಸ್ಪೆಕ್ಟ್ ಎಂಬುದು ಎಲ್ಲರಿಗೂ ಕೊಡಬೇಕು. ಅದನ್ನು ಇಲ್ಲದೆ ಹೋದರೆ ಭಾರಿ ತಪ್ಪಾಗುತ್ತೆ. ನಾವು ನಮ್ಮದೊಂದೇ ರೆಸ್ಪೆಕ್ಟಬಲ್ ಇದು ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪು. ಪ್ರತಿಯೊಬ್ಬರು ಕೆಲವು ಊಟ ಮಾಡಿ ಎಲೆ ಬೆಳೆದವ್ರು ಎರಡೇ ಬಂದು ಊಟ ಕೊಡಲಿಕ್ಕೆ ಆಗೋದಿಲ್ಲ. ಏನು ಮಾಡ್ತೀರಾಗ? ಓಡಲಕ್ಕ ಪೂಜೆ ಮಾಡೋಕ್ಕಾಗಲ್ಲ ಮರು ದಿವಸ. ಅರ್ಥ ಆಯ್ತಾರೆ? ಅವ್ರು ಮಾಡ್ತಾರೆ. ಆದರೂ ಮಾಡಿದ್ದು ಹಾಗೇನೆ ಹಿಂದಿನ ಜನ್ಮದಲ್ಲಿ ಎಷ್ಟು ಮೇಲಿದ್ದಾರೆ ಇವತ್ತು. ಒಳ್ಳೆ ಬುದ್ಧಿನ ಒಳ್ಳೆ ಕೆಲಸ ಮಾಡಿದರೆ ಅದು ಯಾವಾಗಲೂ ಕೂಡ ನಮಗೆ ಅಪ್ರಿಷಿಯೇಟ್ ಮಾಡುತ್ತೆ, ನಮ್ಮ ಕ್ವಾಲಿಟಿನ ಕಡಿಮೆ ಮಾಡೋದಿಲ್ಲ. ಇತ್ಯುಕ್ತಂ ವಚನಂ ಪೂರ್ವ. ಹಿಂದೆಲ್ಲ ಬ್ರಾಹ್ಮಣರು ಕ್ಯೂ ಬಡಸಕ್ಕೆ ಹಾಕ್ಯೂನೋ ಎಲೆ ತೆಗಲೇ ಕ್ಯೂ ಇರ್ತಿದ್ರಾಗ. ನಾವು ಎಲೆ ತೆಗಿತೀವಿ, ಅದು ಯಾರ್ಯಾರೂ ಸಿಗೋದಿಲ್ಲ ಅಲ್ಲಿ. ತಿಳಿತಾ? ಅಂಥ ಕಾಲ ಇದೆ. ಅದು ಮೊನ್ನೆ ಹೇಳಿದ್ರಿ, ಅದೆಲ್ಲ ಕಾಲ ಕೆಟ್ಟೋಗ್ಬಿಟ್ಟಿದೆ ಅಂತ. ಅಲ್ಲೇ ಆದ್ದರಿಂದ ಪಿಶಾಚಿಗಳೊಂದು ಮಾತ್ರ ಒಳ್ಳೆಯವ್ರಿರಬಾರ್ದು ಅಂತ ಅರ್ಥ ಅಲ್ಲ. ಪ್ರಹ್ಲಾದ ಬೆಸ್ಟ್ ಎಕ್ಸಾಂಪಲ್. ಅದು ಅಷ್ಟರ ಮಟ್ಟಿಗೆ ಪ್ರಹ್ಲಾದಶ್ಚಾಸ್ತಿ ದೈತ್ಯಾನಂ ವಿಭೂತಿ ರೂಪ ಪರಮಾತ್ಮ ಬಿಟ್ಟಿದ್ದಾನೆ. ಆದ್ದರಿಂದ ಅದು ಗುಣನೇ. ಧ್ಯಾನೇನ ಏನ ಪಪಶ್ಯತ್. ಅದಕ್ಕೆ ಪ್ರವಣಂ ಕುರು ಮಾನಸ ಮೀಶಪದೇ, ಅಂದರೆ ಧ್ಯಾನ ಮಾಡಿ ಅಂತ ಅರ್ಥ. ಪ್ರವಣಂ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ. ಅದಕ್ಕೆ ಅರ್ಥ ಏನು? ದೇವರಲ್ಲಿ ಧ್ಯಾನ ಮಾಡಿ ಅಂತ ಅರ್ಥ. ಬೇರೆ ವಿಷಯ ಬಿಟ್ಟುಬಿಡಿ, ಅದೆಲ್ಲ ಬಿಟ್ಟು ಹೋಗೋದು. ಇದು ಮುಡಿಯೋದಾದ್ದರಿಂದ ಮಾಡಿ. ಧ್ಯಾನೇನ ಏನಂ ಇಲ್ಲದೆ ಹೋದರೆ ನೀವೇ ಯೋಚನೆ ಮಾಡಿ. ಪ್ರತಿಯೊಂದಕ್ಕೂ ಬದುಕೋ ಹಕ್ಕಿದೆ, ಆದ್ದರಿಂದ ಕೊಲ್ಲೋ ಹಕ್ಕಿ ಯಾರಿಗೂ ಇಲ್ಲ. ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿದೆ. ಲೋಯೆಸ್ಟ್ ಪರ್ಸನ್ ಅಷ್ಟೇ ಅಲ್ಲ, ಲೋಯೆಸ್ಟ್ ಕ್ರೀಚರ್ ಕೂಡ ಏನಾಗಬೇಕದು? ಪ್ರಾಣಿ. ಸರ್ವಭೂತ ದಯಾಪುಷ್ಪ. ಪ್ರಾಣಿಗಳನ್ನು ಕೊಲ್ಲಬಾರ್ದು, ಇರುವೆಗಳನ್ನು ಕೊಲ್ಲಬಾರ್ದು, ಮಹಾಪಾಪ ಅದು. ಅದನ್ನೇ ಶಾಸ್ತ್ರ ಅಂತ ಕರೆದು. ಇಲ್ಲದವ್ರು ಕ್ರಿಮಿಭೋಜನ ನರಕ ಆಗುತ್ತೆ ಅಂತ ಹೇಳ್ತಾರೆ. ಕ್ರಿಮಿಗಳನ್ನು ಕೊಂದವರಿಗೆ ಕ್ರಿಮಿಭೋಜನದ ನರಕನೇ ಇದೆ. ಅದು ನಮ್ಮ ವೈಡೆಸ್ಟ್ ಫಿಲಾಸಫಿ. ಯಾವತ್ತು ಯಾವ ಮನುಷ್ಯನೂ ಅಷ್ಟು ಯೋಚನೆ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ಪರ್ಫೆಕ್ಷನ್ ಇದೆ. ಅದು ನಿಜವಾದ ಪಿಶಾಚಿ. ಅದು ನಿಜವಾದ ಪಿಶಾಚಿ. ಕೃತ್ವಾ ಸ್ವಜಾತಿ ಚೇಷ್ಟಾಶ್ಚ. ಒಟ್ಟಿಗೆ ದೇವ್ರನ್ನ ನೋಡಬೇಕಾದ್ರೆ ಧ್ಯಾನ ಇರಬೇಕು, ಹೊರತು ಇದನ್ನು ಕಾಣೋದಿಲ್ಲ. ದೃಷ್ಟ್ವಾ ಹೃದಿ ಸ್ಥಿತಂ ತಂತು ಕೌತೂಹಲ ಸಮನ್ವಿತೌ ಸ್ತುತ್ವಾ ಭಕ್ತ್ಯಾ ಪ್ರಣಾಮಂಚ ಬಹುಶ ಚಕ್ರತಶುಭು. ಅವಳು ಕೃಷ್ಣನ ನೋಡೋಕ್ಕೆ ಹೋಗ್ತಾರೆ, ಕೃಷ್ಣ ಕಂಡವನೇ ಇಲ್ಲಿ. ಗಾಬರಿ ಆಗಿ ಹೋಯ್ತು ಅವರಿಗೆ. ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ಇದು ಮಾಡ್ತಾರೆ. ಅಲ್ಲೊಂದು ಹೆಣ ಇತ್ತಂತ ಕೃಷ್ಣ ನೈವೇದ್ಯ ಮಾಡಿಬಿಟ್ರಂತ. ಅದು ಪಿಶಾಚಿಗಳು ನೈವೇದ್ಯ ಮಾಡಬೇಕು, ಅವ್ರ ಪದಾರ್ಥ ಮಾಡಬೇಕು ಅವರು. ಗೊತ್ತಾಯ್ತಾ? ಎಲ್ಲ ಜಾತಿ ನಾನ್ ವೆಜ್ ತಿನ್ನೋರು ಕೂಡ ನೈವೇದ್ಯ ಮಾಡೇ ಮಾಡಬೇಕದು. ಗೊತ್ತಾಯ್ತಾ? ಸಮರ್ಪಣೆ ಮಾಡಬೇಕದು.
ನೈವೇದ್ಯ ಅಂದರೆ ಸಮರ್ಪಣೆ ಅಂತ ಅರ್ಥ. ನಾವು ಮಾಡೋಂಗಿಲ್ಲ ಅಷ್ಟೇ ಹೊರತು ಅವ್ರಿಗೆ ಧರ್ಮ ಅದು ಮಾಡಲೇಬೇಕು. ನಿಷಿದ್ಧ ಪದಾರ್ಥ ನಮಗಿರಬಹುದು, ಆದರೆ ಅವ್ರಿಗೆ ನಿಷಿದ್ಧ ಅಲ್ಲ ಅದು. ಆದ್ದರಿಂದ ತಮ್ಮ ಸ್ವಧರ್ಮದಿಂದ ಆಚರಣೆ ಮಾಡಬೇಕಷ್ಟೆ. ಸುತ್ವಾ ಭಕ್ತ್ಯ ಪ್ರಣಾಮಂಚ ಬಹುಶಃ ಚಕ್ರದಸ್ಯು. ಆಮೇಲೆ ಎರಡು ದುಃಖ ಅವರಿಗೆ, ಸಂತೋಷ ಒಂದು ಕಡೆಗೆ, ಭಾರಿ ಸಂತೋಷ. ದುಃಖವು ಕಿರಿದು ಏನೋ ಮಾತಾಡ್ಬಿಟ್ಟಿರೋಣ ಅಂತ ಹೇಳ್ಬಿಟ್ಟು, ಏನೋ ಮಾತಾಡ್ಬಿಟ್ಟಿದ್ದೀವಿ ಅಂತ ಕ್ಷಮೆ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ತಯೋ ಪ್ರಸನ್ನೋ ಭಗವಾನ್ ಸ್ಪೃಷ್ಟ್ವಾ ಗಂಧರ್ವ ಸತ್ತಮೌ ಚಕಾರ ಕ್ಷಣ ಮಾತ್ರೇಣ ದಿವ್ಯರೂಪ ಸ್ವರಾನ್ವಿತೌ. ಕೃಷ್ಣ ಒಂದು ತಕ್ಷಣ ಮುಟ್ಟಿದವರು ಒಂದು ಸಲ ಅಷ್ಟೇ. ತ್ರಿವಕ್ರ ಕೆಲಸ ನೆನಪಾಗಿತ್ತು. ಈಗ ಕುಬ್ಜರಿ ಹೇಗೆ ಉದ್ಧಾರ ಮಾಡಿದ್ನಲ್ಲ, ಕಾಲ ಮೇಲೆ ಕಾಲಿಟ್ಟು ಮೇಲೆ ಕೆತ್ತ ಸರಿಗೋರು, ಬರೀ ಮುಟ್ಟಿದ ಅಷ್ಟೇ. ಇವೇನಾದರೂ ಅವರಿಬ್ಬರು ಮೂಲತಃ ಇವರು ಗಂಧರ್ವರವರು. ಗಂಧರ್ವ ಸತ್ತಮೋ, ಸತ್ತಮ ಅಂದರೆ ಶ್ರೇಷ್ಠ, ಗಂಧರ್ವ ಶ್ರೇಷ್ಠರವರು. ಚಕಾರ ಕ್ಷಣ ಮಾತ್ರೇಣ ದಿವ್ಯರೂಪ ಸ್ವರಾನ್. ಮುಟ್ತಿರ್ಲಿಕ್ಕೆ ಇಮಿಡಿಯೇಟಾಗಿ ಹೋಗಿ ಸ್ನಾನ ಮಾಡಿ ಡ್ರೆಸ್ ಮಾಡ್ಸೇನೆ ಅವೆಲ್ಲ ಇಲ್ಲ, ಇನ್ಸ್ಟೆಂಟ್. ದೇವರ ಸಾಮರ್ಥ್ಯ ಇದು. ತಯೋ ಪ್ರಸನ್ನೋ. ಅದಕ್ಕೆ ನಾವು ದೇವ್ರನ್ನ ಮುಟ್ಟಾಗಿಲ್ಲ, ನಾವು ದೇವ್ರನ್ನ ಮುಟ್ಬೋದಲ್ಲ, ಸಾಲಿಗಾರ ಮುಟ್ಬೋದಲ್ಲ. ಏನಾಗುತ್ತೆ ಮುಟ್ಟಿ ಉದ್ಧಾರ ಆಗ್ತಾರೆ. ದೇವ್ರು ನಮ್ಮನ್ನು ಮುಟ್ಟಿದ್ರು ಅಷ್ಟೇ, ಕರೆಂಟ್ ನಮ್ಮ ಮೇಲೆ ಬಿದ್ದರೂ ಅಷ್ಟೇ, ನಾವು ಕರೆಂಟ್ ಮೇಲೆ ಬಿದ್ದರೂ ಅಷ್ಟೇ. ರಿಸಲ್ಟ್ ಏನೋ ಕರೆಂಟ್ ಸಾಯಲ್ಲ, ಇವರು ಸಾಯ್ತಾರೆ ಅಷ್ಟೇ. ಆದ್ದರಿಂದ ಪಾಪ ಅವ್ರಿಗೆ ಪರಿಹಾರ ಆಗಲೇಬೇಕು. ಆದಷ್ಟು ಭಾಳ ಯೋಚನೆ ಮಾಡಬೇಕಿದ್ರೆ ದೇವ್ರ ಸ್ಪರ್ಶ ಮಾತ್ರ. ಸಾಲಿಗ್ರಾಮ ಶಿಲಾ ಸ್ಪರ್ಶಂ ಏ ಕುರುವಂತೆ ಇದೇನೇ. ನೀವು ಏನು ಬರೋದಿಲ್ಲ, ಸ್ವಲ್ಪ ಮುಟ್ಟಿಯಾದ್ರೂ ಇಡೋ ಕರೆಪಟ್ಟು ಸಾಲಿಗ್ರಾಮ ಅಂತ ಹೇಳಿದ. ತೊಗೊಂಡು ಇಟ್ಕೊಂಡು ವ್ಯಕ್ತಿಯಿಂದ ಇಟ್ಕೊಂಡು ನಮಸ್ಕಾರ ಓಂ ನಮೋ ನಾರಾಯಣ ಅಂತ ಹೇಳಿದ ಒಂದು ಹಾಕಿದ. ಅಷ್ಟಕ್ಕೊಂದು ಪುಣ್ಯ ಇದೆ, ಇಲ್ಲ ಅಂತಲ್ಲ. ದೇವ್ರ ಪೂಜೆ ಬಿಡೋದಕ್ಕಿಂತ ಅದು ಕೋಟಿ ಪಾಲಿಗೆ ವಾಸಿ. ಗೊತ್ತಾ? ಸರಿಯಾಗಿ ಮಾಡೋದು ಇನ್ನೂ ಭಾರಿ ಶ್ರೇಷ್ಠ. ಇಷ್ಟೆಲ್ಲ ಯಾರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಶಾಸ್ತ್ರದೊಳಗೆ. ಅಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಆಚಾರ್ಯರು ಎಷ್ಟು ದೊಡ್ಡವರು, ನಮ್ಮ ಫಿಲಾಸಫಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಯಾರಿಗೂ ಬ್ಯಾನ್ ಅಂತಿಲ್ಲ. ಭಕ್ತಿ ಒಂದಿದ್ದರೆ ಅವ್ರಿಗೇನಿದೆ, ದೇಶಭಕ್ತ ಸಮಾರಂಭ ಬಂದ ನನಗೆ ಕೆಲಸ ಕೊಡಿ, ಏನಾದ್ರು ಕೊಡ್ಲಿಕ್ಕೆ ಬರುತ್ತೆ. ಅಷ್ಟು ದೊಡ್ಡ ಸಮಾರಂಭದಲ್ಲಿ ಏನಾದ್ರು ಒಂದು ಕೆಲಸ ಮಾಡೋಕ್ಕೆ ಕೊಡ್ಲಿಕ್ಕೆ ಗ್ಯಾರಂಟಿ ಬರುತ್ತೆ. ಅದು ಚೆನ್ನಾಗಿ ಮಾಡಿಬಿಟ್ರೆ ಅವ್ನಿಗೆ ಗೌರವ ಸಿಕ್ಕೇ ಬಿಡುತ್ತೆ. ರಾಯರು ಗಂಧ ತೇಲಿಲ್ಲ, ಪ್ರತಿಷ್ಠೆ ತೋರಿಸಿದ್ರು ಅವರು. ಏನು ಯಾರು ಗೊತ್ತಾ, ವೆಂಕಟ ಭಟ್ಟ ನಾನು ಎಷ್ಟು ವೇದ ಗೊತ್ತಾ, ಏನು ಹೇಳಲೇ ಇಲ್ಲ. ಆಯಿತು ತಗೊಳಕ್ಕೆ ಇದು ಕೊಟ್ಟು ರಾಮನ ಪಂಚಾಯಿತಿ ಆಯಿತು. ಇವ್ರಿಗೇನಾಗಲಿಲ್ಲ, ಅವರಿಗೆ ಅದು ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ನೋಡಲ್ಲ ಅವರು. ದೇವ್ರಿಗೆ ಪ್ರೀತಿ ಆಗೋದಾದರೆ ಹೇಳಿ ಕೆಲಸ ಮಾಡ್ತೇವೆ. ನಮ್ಮದಾಗಲ್ಲ, ಕೆಲಸದಲ್ಲಿ ದೂರು, ಅದರಲ್ಲಿ ಮತ್ತು ಪ್ರಿಫರೆನ್ಸು. ಈ ಗಲಾಟೆಯಲ್ಲೇ ಆಯುಷ್ಯ ಹೋಗಿಬಿಡುತ್ತೆ. ದೃಷ್ಟ್ವಾ ಹೃದಯ ಸ್ಥಿತಂ ತಂತು ಕೌತೂಹಲ ಸಮನ್ವಿತವು ಸ್ತುತ್ವಾ ಭಕ್ತ್ಯಾ ಪ್ರಣಾಮಂಚ ಬಹುಶಃ ಚಕ್ರತ್ವ ಶುಭವು. ಅದಕ್ಕೆ ಶುಭವು ಅಂತ ಪದ ಉಪಯೋಗಿಸಿದರು. ಪಿಶಾಚಿಗಳೆಲ್ಲ ಮಾಡುತ್ತಾ ಅಂದರೆ ಶುಭವು, ಸಾತ್ವಿಕವು ಅಂತ ಅರ್ಥ. ಸಾತ್ವಿಕ ಚೇತನರಾದ್ದರಿಂದ ಅವರಿಗೆ ಸಾಧ್ಯ ಆಯಿತು. ತಯೋ ಪ್ರಸನ್ನೋ ಭಗವಾನ್ ಸ್ಪೃಷ್ಟ್ವಾ ಗಂಧರ್ವ ಸತ್ತಮೌ ಚಕಾರ ಕ್ಷಣ ಮಾತ್ರೇಣ ದಿವ್ಯರೂಪ ಸ್ವರಾನ್. ದಿವ್ಯರೂಪ ಸ್ವರ, ದಿವ್ಯರೂಪ ದಿವ್ಯ ಸ್ವರ. ಪಿಶಾಚಿಗಳು ಏನು ಮಾತಾಡಬೇಕು ಈ ಮಧ್ಯೆ? ಪಿಶಾಚಿ ಭಾಷೆ ಅಂತಾನೆ ಬೈತಾರೆ, ಗೊತ್ತಾಯ್ತು. ಅಂಥ ದಿವ್ಯ ಸ್ವರ. ಅದೇ ಇದೆ ಹರಿವಾಸರ ಸ್ತೋತ್ರಗಳು ಬರೆದೇ ಅದರಲ್ಲಿ. ಘಂಟಾಕರಣ ವಾಚ ಕರ್ಣ ಸ್ತೋತ್ರ ಮಾಡಿದ್ರೆ ಬರೀತಾರೆ, ಅದನ್ನು ಒಳ್ಳೆಯ ಸ್ತೋತ್ರವನ್ನು ಮಾಡ್ತಾರೆ. ಹಾಂ ಹೌದು, ಅದು ಆ ರೀತಿ ಇದ್ದಾಗ. ತಾಭ್ಯಾಂ ಪುನಃ ನೃತ್ಯಗೀತ ಸಂಸ್ತವೈಹಿ ಪೂಜಿತ ಪ್ರಭು. ಪುನಃ ಮಾಡಿ ನೃತ್ಯ ಮಾಡಿದರು, ಗೀತ ಮಾಡಿದರು, ಹಾಡಿದರು. ನಗುವರೋ ರೋಧಿಸುವರೋ ನಾಟ್ಯವಾಡೋರು ಇದ್ದಾಗೆ ಗೀತ ನೃತ್ಯ ಸಂಸ್ತವ. ಜಗನ್ನಾಥಾಸರ ಮಾತಿ ಕರೆಕ್ಟಾಗಿ ಅದು ಬೇಸಿಸ್. ಏನು ಎಲ್ಲ ಮಾಡಿ ಕುಣಿದಾಡಿಬಿಟ್ರು, ಹುಚ್ಚಾಬಿಟ್ಟು ಕುಣಿದು. ಪೂಜಿತ ಪ್ರಭು ಯಯವು ಕೈಲಾಸ ಮದ್ರೀಶಂ ಚಕಾರೇವ ತಪು. ನೋಡಿ, ಅವರು ಮೋಕ್ಷ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದರು. ದೇವ್ರು ಮೋಕ್ಷ ಕೊಟ್ಟೇ ಬಿಟ್ಟು ಆ ಕ್ಷಣಕ್ಕೇನೆ ಕೊಟ್ಟವನ್ನ ಕಳಿಸ್ಕೊಟ್ಬಿಟ್ಟು ಆ ಕಡೆ. ದುರ್ದೇವ್ರ ಮಾತೇನಾಯ್ತು ಈಗ? ಎಷ್ಟು ಸತ್ಯ ಆಯಿತು ಗೊತ್ತಾಯ್ತಾ? ಆದ್ದರಿಂದ ಅವರು ಪೂಜ್ಯರು ಎಂಬುದು ಗಟ್ಟಿ ಆಯ್ತಾರೆ. ಯಯವು ಕೈಲಾಸ ಮದ್ರೀಶಂ ಚಕಾರೇವ ಪಾಪೋತ್ರ ಚ. ಈಗ ಕೈಲಾಸಕ್ಕೆ ಹೊರಟ ಅಲ್ಲಿಂದ. ಇವತ್ತು ಜಾಗ್ರಫಿಕಲಿ ಕರೆಕ್ಟಾಗಿದೆ. ದ್ವಾರಕೆಯಿಂದ ಹೊರಟಬೇಕಾದ್ರೆ ಎನ್ ರೂಟ್ ಬದಲಿನೇ ಹೋಗ್ಬೇಕು ನಾವು. ಅದು ಎಷ್ಟು ಪರ್ಫೆಕ್ಟ್ ಜಾಗ್ರಫಿ ಇದೆ. ಇದು ನಾನು ನೋಡಿದಾಗ ಅಂದರೆ ಎಲ್ಲ ಆ್ಯಂಗಲಲ್ಲೂ ಶಾಸ್ತ್ರ ಕರೆಕ್ಟ್ ಇರಬೇಕು. ಏನೋ ಕತೆ ಹೇಳ್ತಾರೆ, ಏನೋ ಹೇಳೋದಲ್ಲ, ಇತಿಹಾಸ ಇದು. ಇಲ್ಲಿಂದ ದ್ವಾರಕೆಯಿಂದ ರಾಮೇಶ್ವರಕ್ಕೆ ಬಂದರು, ಅಲ್ಲಿಂದ ಕೃಷ್ಣ ಬದರಿಗೆ ಹೋದ ಅಂತ ಬರೆದ್ರೆ ಏನಾಗ್ತಿತ್ತು ಅಲ್ಲಿಗೆ? ಬೆಂಗಳೂರಿನಲ್ಲಿ ಎಷ್ಟು ಸಮುದ್ರ ಇದೆ, ಎಷ್ಟು ನೌಕೆಗಳು ಗೊತ್ತಾ? ಬೆಂಗಳೂರು ಸುತ್ತ ನೋಡಿ ಸಮುದ್ರನೇ ಸಮುದ್ರ ಅಂತ ಹೇಳಿಬಿಟ್ರೆ ಎತ್ತವ್ರು ಅವನು ಬೆಂಗಳೂರು ನೋಡ್ಕೊಂಡೇ ನೋಡಿಲ್ಲ ಅಂತ ಅರ್ಥ. ಅವನಿಗೆ ಗೊತ್ತಿಲ್ಲ. ಅದು ಗೊತ್ತಿದ್ದವ್ರು ಹೇಳೋ ರೀತಿ ಬೇರೆ ಇರುತ್ತೆ. ಇದೆಲ್ಲ ಸತ್ಯ. ಎಲ್ಲೆಲ್ಲೂ ಪುರಾಣದಲ್ಲಿ ಹೇಳಿರೋ ಜಾಗ್ರಫಿ ಸುಳ್ಳಾಗಿಲ್ಲ. ಯಾವ್ಯಾವ ರೂಟ್ ಹೇಳ್ತಾರೆ, ಯಾರ್ಯಾರು ಸಂಚಾರ ಮಾಡಿದ್ರು ಅಂತ ಇವತ್ತಿಗೂ ಟ್ಯಾಲಿ ಆಗುತ್ತೆ. ಯಾವ ಪರ್ಫೆಕ್ಷನ್ ಎಷ್ಟು ವರ್ಷ ಆದರೂ ಕೂಡ ಬದಲಾಗಿಲ್ಲ ಅಂದರೆ ಆ ಪುರಾಣಗಳ ವೇದವ್ಯಾಸರ ಸರ್ವಜ್ಞರ ಮೊದಲು ಸಾಕ್ಷಿ ಅದು. ಹೌದು 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 ಅವರ ಕೈಲಾಸ ಅಲ್ಲಿ ಹೇಳೇ ಇಲ್ಲ ನಾವೀಗ. ಇಲ್ಲಿ ಹೇಳ್ತಿರೋದು ಕೈಲಾಸ ಪರ್ವತ ಅಂತ ಇಲ್ವ ಇವತ್ತು? ಅಲ್ಲಿಗೆ ಹೋಗಿದ್ದು ಕೃಷ್ಣ, ಆ ಕೈಲಾಸಕ್ಕಲ್ಲ. ಈ ಕೈಲಾಸ ಭೂಲೋಕದಲ್ಲಿರೋ ಕೈಲಾಸ, ಅದು ಭೂ ಕೈಲಾಸ ಹೇಳೋದು. ಅದು
ಗೊತ್ತಲ್ಲ, ಅದು ಸಿನಿಮಾ ಇತ್ತು ಆ ಥರ. ಭೂಮಿಯಲ್ಲಿರೋ ಕೈಲಾಸ. ಇವತ್ತಿಗೆ ಇದು ಕೈಲಾಸಪುರ ಮೌಂಟೇನ್ ನೋಡ್ತಿರೋ ದೊಡ್ಡದು, ಇವತ್ತಿಗೂ ಅದನ್ನು ಪೂರ್ತಿ ನೋಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಅದು ಯಾರು ಹತ್ತಕ್ಕಾಗಿಲ್ಲ ಅಂತ, ಇವರಿಗೆ ಯಾರು ಹತ್ತಿಲ್ಲ ಅಂತಂದ್ರೆ. ಮೌಂಟ್ ಎವರೆಸ್ಟ್ ಹತ್ತಿದವರು ಅದನ್ನು ಹತ್ತಿಲ್ಲ ಅಂತ ಹೇಳ್ತಾರೆ. ಅಕಸ್ಮಾತ್ ಪ್ರಯತ್ನ ಪಟ್ಟರು ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ. ನೀವು ರಿಪೋರ್ಟ್ ಗೂಗಲ್ ತೆಗೆದು ನೋಡಿ ಗೊತ್ತಾಗುತ್ತೆ. ಹತ್ತೋರು ಯಾರೂ ಇಲ್ಲ, ಅವ್ರು ಪ್ರಯತ್ನ ಪಟ್ಟವ್ರು ಯಾರು ವಾಪಸ್ ಬಂದಿಲ್ಲ ಅಂಥೇಳಿ. ಮೌಂಟ್ ಎವರೆಸ್ಟ್ಗಿಂತ ಹೈಟಲ್ಲಿ ಕಡಿಮೆ ಅದು, ಬಟ್ ಇದರಲ್ಲಿ ಜಾಸ್ತಿ. ಒಳಗೆಲ್ಲ ಇದೆ ಅಂತ ಹೇಳ್ತಾರೆ. ಇದ್ರ ಒಳಗಿದೆ ಆಫೀಸೆಲ್ಲ, ಮೇಲೇನು ಕಾಣಿಸೋದಿಲ್ಲ. ಯಾವ ಜಾಬತ್ತೂರು ಹೇಗಿದೆ, ಹೊರಗಿದ್ದೇನು ಕಾಣಿಸಲ್ಲ. ಒಳಗೋದ್ರೆ ಎಷ್ಟು ದೊಡ್ಡದಿದೆ ಗೊತ್ತಾ ಒಳಗಡೆ. ಅದು ಹೊರಗಡೆ ಗ್ರೌಂಡ್ ಲೆವೆಲ್ಲೇ ಕಂಡಕ್ಕೆ ಏನು ಕಂಡಕ್ಕೋದು, ಎಲ್ಲ ಒಂದು ಬಿಲೆ ಕಾಣುತ್ತೆ ಅಷ್ಟೇ. ಇಷ್ಟು ಹೋಲಿದೆ, ಮನುಷ್ಯ ಹಿಡಿಬೋದು ಅಷ್ಟೇ, ಜಾಸ್ತಿ ಇಲ್ಲ. ಒಳಗಡೆ ಬೇಕಾದಷ್ಟಿದೆ. ಅದು ಮುಚ್ಚಿದ್ದಾರೆ ತುಂಬ ಸರ್ಕಾರದವರು. ಪ್ರಾಣಿಗಳಿಗೆ ಕಾಡು ಸೇರ್ಕೊಂಡ್ಬಿಡ್ತಾರೆ ಅಂಥೇಳಿ ತುಂಬ ಮುಚ್ಚಾಕಿ ಅಷ್ಟು ದೊಡ್ಡ ದುಡ್ಕೊಂಡು ಫಸ್ಟ್ ಕ್ಲಾಸ್ ಪ್ರವಚನ ಮಾಡ್ಬೋದು ಅಲ್ಲಿ ಹಾಕ್ಕೊಂಡು. ಅಷ್ಟು ದೊಡ್ಡ ಹಾಲು ನೋಡಿಲ್ಲ ನೀವು ಅದನ್ನು? ದೊಡ್ಡ ಹಾಲುಗಳೇ, 3-4 ಹಾಲುಗಳು, ದೊಡ್ಡ ಹಾಲುಗಳಿವೆ. ಪೋರ್ಬಂದರ್ ಹತ್ರ, ದ್ವಾರಕಾ ಪೋರ್ಬಂದರ್ ಅಲ್ಲಿ. ಸ್ವೀಯಾನೇವ ಗುಣಾನ್ ವಿಷ್ಣು ತಥಾಪಿ ಯುಂಜನ್ ನಿತ್ಯೇನ ಶೋಚಿಷಾ ಶಾರ್ವಂ ತಪಃ ಕರೋತಿ ವಾ ಮೋಹಯಾಮಾಸ ದುರ್ಜನಾನ್. ಸ್ವೀಯಾನೇವ ಗುಣಾನ್ ವಿಷ್ಣು ಯುಂಜನ್ ನಿತ್ಯೇನ ಶೋಚಿಷಾ ಶಾರ್ವಂ ತಪಃ ಕರೋತಿ ಇವ ಮೋಹಯಾಮಾಸ ದುರ್ಜನಾನ್. ಅಲ್ಲಿ ತಪಸ್ಸು ಮಾಡಿದ ಕೃಷ್ಣ, ಹೋಗಿ ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡಿದ. ಸ್ವೀಯಾನೇವ ಗುಣಾನ್ ವಿಷ್ಣು ಯುಂಜನ್ ನಿತ್ಯೇನ ಶೋಚಿಷಾ. ಶೋಚಿಸಿದ್ರೆ ಕಾಂತಿ, ನಿತ್ಯ ಕಾಂತಿಯಿಂದ ತನ್ನ ಗುಣಪುಣ ಪರಮಾತ್ಮನಿಗೆ ಅವತಾರ ಆಗಿದೆ, ಏನೋ ಕೆಲವು ಬಿಟ್ಟೋಗ್ಬಿಟ್ಟಿದೆ ಅಂತ ಗುಣಗಳು, ಅದಕ್ಕೆ ಮಾಡದೇ ಇಲ್ಲ. ಮೂಲ ರೂಪ ಎಷ್ಟೋ ಅಷ್ಟೇ ಅವತಾರ ರೂಪನ ಹಾಗೆ ಇರೋದು. ಆತ ಶಾರ್ವಂ ತಪಃ ಕರೋತಿ ಇವ. ಶರ್ವ ಅಂತ ರುದ್ರದೇವರ ಹೆಸರು, ಗೊತ್ತಾಯ್ತಾ? ಶಾರ್ವಂ ತಪಃ, ರುದ್ರದೇವರನ್ನು ಕೂಡ ತಪಸ್ಸು ಮಾಡೋ ಹಾಗೆ ಮಾಡ್ತಾ ದುರ್ಜನಾನ್ ಮೋಹಯಾಮಾಸ. ನಿಜವಾಗ್ಲೂ ಮಾಡ್ತಿರೋದು ಯಾರು ತಪಸ್ಸು? ತನ್ನನ್ನೇ, ಆತ್ಮಾನಮೇವ, ತನ್ನನ್ನೇ ಧ್ಯಾನ ಮಾಡ್ತಿರೋದು. ನೋಡೋರಿಗೆ ಯಾಕೆ ಕಾಣಿಸ್ತಾ ಇತ್ತದು? ಪ್ರತಿಮೆ ಇಟ್ಕೊಂಡಿರೋದು ಯಾರದು, ಒಳಗೆ ಧ್ಯಾನ ಮಾಡ್ತಿರೋದು ಬೇರೆ. ಪ್ರತಿಮೆನೇ ಇಲ್ಲದೆ ಎಲ್ಲೋ ಧ್ಯಾನ ಮಾಡ್ತಿರೋದಿಲ್ಲ ಎಷ್ಟೋ ಜನ. ಪ್ರತಿಮೆ ಕೈಯಲ್ಲಿರುತ್ತೆ ಅಷ್ಟೇ, ಮನಸ್ಸೆಲ್ಲ ಎಲ್ಲೋ ಇರುತ್ತೆ. ಆ ಥರ ನಮಗೆ ಆದರೆ ಪರಮಾತ್ಮ ಏನು ಮಾಡ್ದ? ಎದುರಿಗಿರೋದು ರುದ್ರದೇವರ ಪ್ರತಿಮೆ ಅಂತ ತಿಳ್ಕೊಳ್ಳಿ, ಲಿಂಗ ಅಂತ ತಿಳ್ಕೊಳ್ಳಿ. ಒಳಗಿರೋದೆಲ್ಲ ತನ್ನ ನೋಡ್ಕೊತಾ ಇದ್ದಾನೆ. ನೋಡೋದು ನಿಜವಾದ ತನ್ನ ತಪಸ್ಸೇ ಹೊರತೋದು, ರುದ್ರದೇವ್ರ ತಪಸ್ಸಲ್ಲ. ಜನಕ್ಕೆ ಮೋಹ ಮಾಡ್ದ. ಪೂರ್ವಂ ತೇನೋದಿತಂ ಯತ್ತಲ್ಲೋಕಾನ್ ಮೋಹಯತಾಂಜಸ ಶರ್ಮಂ ಪ್ರತಿ ತವಾಹಂತು ಕುರ್ಯಾಂ 12 ವತ್ಸರಂ. ಇನ್ನೊಂದು ಡೀಟೇಲ್ ಹೇಳ್ತಾರೆ. ಬರೀ ತಪಸ್ಸು ಮಾಡ್ತೇನೆ ಅಂತ ಹೇಳಿದ್ದಿಲ್ಲ, 12 ವರ್ಷ ಮಾಡ್ತೀನಿ ಅಂತ ಹೇಳಿದ್ದ. 12 ವರ್ಷ. ಈಗ ಇಲ್ಲಿ ಕ್ಲಾರಿಫೈ 12 ವರ್ಷ ಅಂತ ಹೇಳಿದರು. ಕೃಷ್ಣ 12 ವರ್ಷ ತಪಸ್ಸು ಮಾಡ್ದ ಅಂತ ಆಗಬೇಕು. 12 ವರ್ಷ ಕೃಷ್ಣ ಅಲ್ಲಿಲ್ಲ, ಒಂದೇ ದಿವಸ ಇದ್ದಿದ್ದು ಕೃಷ್ಣ. ಒಂದು ದಿವಸ ಏನು ಮಾಡ್ಬೇಕು ಕೃಷ್ಣ? ಈಗ 12 ವರ್ಷ ಮಾಡಬೇಕೀಗ. ನಮಗೆ ಗಡಿಯಾರ ತೀರಿಸಿ ಮಾಡೋಕ್ಕೆ ಬರುತ್ತೆ ಅಷ್ಟೇ. ಬೇಕಾದ್ರೆ ಕ್ಯಾಲೆಂಡರ್ ಟಕಟಕ್ಕೆ ಹರಿದಾಕಿ ಮಾಡೋಕ್ಕೆ ಬರುತ್ತೆ ಹೊರತು ಕೃಷ್ಣ ಆ್ಯಕ್ಚುಲಿ ಮಾಡ್ತಾನೆ ಅದನ್ನು. ಏನು ಮಾಡ್ತಾನೆ ಅದನ್ನು? ಒಂದು ದಿವಸನ. ಈಗ ನಮಗೆ ಕಾಲ ನಿಯಾಮಕತ್ವ ಗೊತ್ತಾಗುತ್ತೆ. ಈ ಕಥೆ ಮುಖ್ಯ ಸಾರಾಂಶ ಅಂದರೆ ದೇಶ ಕಾಲಗಳ ನಿಯಾಮಕ ಪರಮಾತ್ಮ. ಕಾಲ ಸುತ್ತಿಸ್ತಾನೆ. 12 ವರ್ಷ ಆಗಬೇಕೀಗ. ಒಂದು ದಿವಸ 12 ವರ್ಷ ಆಗಬೇಕು. ತಪೋ ಅಸುರಾಣ ಮೋಹಾಯ ಸುರಾಸಂತು ಗತಜ್ವರಾ ಇತಿ ತಸ್ಮಾತ್ ತದಾ ಕೃಷ್ಣ ಏಕಾಹೇನ ಬೃಹಸ್ಪತಿಂ. ತಪಸ್ಸನ್ನು ಆ ರೀತಿ ಮಾಡಿ ಅಸುರಮೋಹನಕ್ಕೋಸ್ಕರವಾಗಿ ಯೋಗ್ಯರಿಗೆಲ್ಲ ಕೃಷ್ಣನ ಭಕ್ತಿ ಜಾಸ್ತಿ ಆಗಬೇಕು, ಅಯೋಗ್ಯರಿಗೆ ಮೋಹನ ಆಗಬೇಕು. ಮಹಿಮೆಗಳು ನೋಡಿದಾಗ ಏನಾಗುತ್ತಾಗ? ಮಹಿಮೆಗಳು ನೋಡಿದಾಗ ಭಾರಿ ಶ್ರೀಮಂತ ಭಿಕ್ಷಕನ ಪಾಠ ಮಾಡ್ತಾನೆ. ಭಿಕ್ಷಕರು ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಮಾಡಿಬಿಡ್ತಾರೆ. ಏನಂತಾರಾಗ ಬೆಲೆ ಅಂತ ಹೇಳ್ಬಿಡ್ತಾರೆ. ಎಷ್ಟು ಜನ ಹಾಗೆ ಆಗಿರೋದು. ಅವ್ರು ಮಾಡಿದ್ದಾರೆ ಪಾಠಗಳು ನೋಡಿದಾಗ ಆ ರೀತಿ ಬೇರೆಯವ್ರು ಮಾಡೋಕ್ಕೆ ಬರೋದಿಲ್ಲ. ಅದು ಅರ್ಥ ಆಯ್ತಾ? ಇವತ್ತು ಸರ್ವೋತ್ತಮ ಭಕ್ತಾಪರಾಧ ಸಹಿಷ್ಣು ಸಂಧಿ ಇದೆ. ಹರಿಗತ ಮೋದಿ ಅದನ್ನು ಕಂಟ್ರಾಸ್ಟ್ ಮಾಡ್ತಾ ಹೋಗ್ತಾರೆ. ಎಲ್ಲಿಯ ಲಕ್ಷ್ಮೀಪತಿ, ಎಲ್ಲಿಯ ಗೋಪಿಪತಿ ವಿಲಾಸ, ಗೊತ್ತಾಯ್ತಾ? ಎಲ್ಲಿಯ ಬ್ರಹ್ಮಾದಿ ವಂದ್ಯ, ಎಲ್ಲಿಯ ಗೋಪಾಲಕ. ಅರ್ಥಾತ್ ಸಂಬಂಧ ಇಲ್ಲ. ನೋಡೋರಿಗೆ ಏನು ಅನಿಸುತ್ತೆ? ಅದು ಇಂಪಾಸಿಬಲ್ ಅನಿಸುತ್ತೆ. ಭಕ್ತರ ಉದ್ಧಾರಕ್ಕೋಸ್ಕರ ಪರಮಾತ್ಮ ಹೇಗೆ ನಡ್ಕೊಂಡಿದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಇದು ಹಾಗೇನೆ ಗತಜ್ವರ್ ಬೃಹಸ್ಪತಿ. ಅದಕ್ಕೆ ಲೀಲ ಯಾವಾಗಲೂ ಸಂತೋಷ ಕೊಡೋದು. ಇತಿ ತಸ್ಮಾತ್ ತದ. ಯಾರೋ ಉದಾಹರಣೆ ಏನು ಮಾಡ್ತಾರೆ? ಬಯಲಾಟಗಾರ ರೋಡಲ್ಲಿ ಆಡ್ತಿರ್ತಾರೆ, ಯಾರೋ ಹೊಡಿತಾರೆ, ಯಾರು ಬಿಡಿಸೋಕೆ ಹೋಗ್ತಾರೆ, ದಡ್ಡ ನಾಟಕ ಸುಮ್ಮನೆ ಇರು ಅಂತ ಹೇಳ್ತಾರೆ. ಇವರು ಬಿಡಿಸ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ. ಅದು ಆ್ಯಕ್ಚುಲಿ ಅಂತ ಪ್ಲೇ ಮಾಡ್ತಿರ್ತಾರೆ ಕೆಲವರು. ಬೀದಿ ನಾಟಕ ಅಂತ ಆಡ್ತಾರೆ. ಅದು ಯಾರೋ ಹೊಸಬ ನೋಡ್ದ, ಬಿಡಿಸ್ಬಿಡ್ತೀರಿ ಅಂತ ಮುಂದೆ ಬಂದುಬಿಟ್ಟು ಏನು ಮಾಡ್ತಾರಾಗ? ಸುಮ್ಮನೆ ದಡ್ಡರಿಗೆ ಗೊತ್ತಿಲ್ಲ, ನಾಟಕ ಅದು, ಲೀಲೆ. ಅವನು ಹೊಡೆದ ಮಾಡ್ತಾನೆ, ಸತ್ತ ಮಾಡ್ತಾನೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಆಗ್ನೇಯಾಚಾರಯಾಮಾಸ ಕ್ಷಿಪ್ರಂ 12 ರಾಶಿಷು 12 ಮಭೂತ್ತೇನ ತತಃ ಕೇಶವೇಚ್ಛಯ.
ಎಷ್ಟು ಇಂಪಾರ್ಟೆಂಟ್. ವರ್ಷನ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಈಗ. ದಿನಾನು ವರ್ಷ ಮಾಡಬೇಕು. ಹೇಗೆ ಮಾಡಬೇಕು ಅದನ್ನು? ಮೆಥಡ್ ಇದೆ. ದಿವಸ ವರ್ಷ ಏನು ಮೆಥಡ್ ಇದೆ ಅಂದರೆ, ಸೂರ್ಯ ತಿಂಗಳಿಗೊಮ್ಮೆ ರಾಶಿ ಬದಲಾಯಿಸ್ತಾನೆ, ಗುರು ವರ್ಷಕ್ಕೊಮ್ಮೆ ಬದಲಾಯಿಸ್ತಾನೆ. ಮತ್ತು ಇವೆಲ್ಲ ಜ್ಯೋತಿಷ್ಶಾಸ್ತ್ರ ಗೊತ್ತಿರಬೇಕು ಅದಕ್ಕೆ. ಇದು ದಿನಕ್ಕೆ ಒಂದು ಸತಿ ಆಗೋದು ಬೇರೆ, ಗೊತ್ತಾಯ್ತಾ? ತಿಂಗಳಿಗೆ ಆಗೋದು ಬೇರೆ. ಮೇಷ ವೃಷಭ ರಾಶಿಯಲ್ಲಿ ನಮಗೆ ಅದು ಸೌರಮಾನ ಗೊತ್ತಿರೋದಿಲ್ಲ. ಅದು ಸಂಕ್ರಾಂತಿ ಅಂದರೆ ಅದೇನೆ. ಸಂಕ್ರಾಂತಿ ಪ್ರತಿ ತಿಂಗಳ ಸಂಕ್ರಾಂತಿ ಯಾವುದು ಅಂತ ಕೇಳಿದರೆ ಆ ದಿವಸ ಸೂರ್ಯ ಇನ್ನೊಂದು ರಾಶಿ ಪ್ರವೇಶ ಮಾಡ್ತಾನೆ. ಇದು ನಡೆದಿರೋದು. ಕೃಷ್ಣ ಏನು ಮಾಡ್ತಾನೆ, ಗುರು ವರ್ಷ ಪೂರ್ತಿ ಒಂದೇ ರಾಶಿಯಲ್ಲಿರ್ತಾರೆ. ಅದಕ್ಕೋಸ್ಕರ ಏನಾಗಬೇಕು, ಗುರುಬಲ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾರೆ. ಮತ್ತೆ ಬಂತಲ್ಲ ನೆಕ್ಸ್ಟ್ ಇಯರೇ. ಯಾಕೆ ಅಷ್ಟು ಬದಲಾವಣೆ ಒಂದು ವರ್ಷ ಬೇಕು ಗುರುವಿಗೆ. ಗುರುವಿನ ಕರೀತಾರೆ. ಈಗ ಒಂದೇ ದಿವಸ 12 ರಾಶಿ ಸುತ್ತಿಬಿಡು ಅಂತ ಹೇಳ್ತಾರೆ. ಒಂದೇ ದಿವಸ 12 ರಾಶಿ ಸುತ್ತಿಬಿಡು. ಅವಾಗ ಏನಾಯಿತು, ಇವತ್ತು ಸಾಮಾನ್ಯ ಸ್ಕೂಲ್ಗಳಲ್ಲಿ ಒಂದು ಕೆಲಸ ಮಾಡ್ತಾರೆ. ಒಂದು ಯಾವುದೋ ಕಾಲಕ್ಕೆ ಲೆಟ್ ಆಫ್ ಮಾಡೋ ಕಾಲೇಜ್ ಕ್ಲೋಸ್ ಮಾಡೋ ಪ್ರಸಂಗ ಬರ್ ಲಾಂಗ್ ಬೆಲ್ ಹೊಡಿತಾರೆ. ಲಾಂಗ್ ಬೆಲ್ ಹೊಡೆದು ಏನರ್ಥ, ಮನೆಗೆ ಹೋಗ್ರಿ ಅಂತ ಅರ್ಥ. ಅವರ್ ಬೆಲ್ ಬೇರೆ, ಲಾಂಗ್ ಬೆಲ್ ಬೇರೆ. ಇದು ಲಾಂಗ್ ಬೆಲ್ ಹೊಡೆ ಅದು ಏನು ಹೊಡೆದಾಗೈತೆ. ಈಗ ಅವತ್ತಿನ ದಿವಸ ಮುಗೀತು ಅಂತ ಅರ್ಥ. ಅವತ್ತಿನ ದಿವಸ ಬಟ್ಟಿ ಪಾಠ ಮುಗೀತು ಅಷ್ಟೇ. ಇದು ನಮಗೆ ಗೊತ್ತಿದೆ ತಾನೆ. ಆ ಟೈಪ್ ಇಲ್ಲಿ ಮಾಡಿದ್ದು ಕೃಷ್ಣ. 12 ರಾಶಿಯಲ್ಲಿ ಒಂದೇ ದಿವಸ ಗುರು ಸುತ್ತಬೇಕು. ಗುರುಗ್ರಹ ಬಾರಿದು ಹೆಸರೇ ಗುರು. ಅದು ಕೃಷ್ಣವಾಗಲಿ ಅಂತ ಸುತ್ತಿ ಬಿಡ್ತಾವೆ. ಕಂಬ ಸುತ್ತಿ ಹಾಕ್ಬಿಡ್ತಾರೆ. ಸುತ್ತಿ ದೇವ್ರು ಎಷ್ಟು ದೊಡ್ಡವರು ಅಂತ ಗೊತ್ತಾಯ್ತಲ್ಲ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಈ ಕತೆ ಸುಮ್ಮನೆ ಕೇಳ್ತಾರೆ, ಫಾಲೋ ಮಾಡಬೇಕಾದ್ರೆ. ಎಂಥ ಗ್ರಹ ದೋಷ ಏನೇ ಇರಲಿ, ವಿಷ್ಣು ಸಹಸ್ರನಾಮ ಏಕಾದಶಿ ಉಪವಾಸ ಎಲ್ಲ ಮಾಡ್ತಿದ್ರೆ ಏನಾಗುತ್ತದ? ಏನೇನೂ ಮಾಡೋದಿಲ್ಲ. ಮತ್ತು ಎಂಥ ಗಂಡಾಂತರ ಇದ್ದರೂ ಕೂಡ ಅದು ಹೇಗೆ ಹೋಗುತ್ತೆ ನಮಗೆ ಗೊತ್ತೇ ಆಗೋದಿಲ್ಲ. ಹೇಗೆ ಬಂತು ಹೇಗೆ ಗೊತ್ತು ಗೊತ್ತು ಕೂಡ ಆಗೋದಿಲ್ಲ. ಅದು ಗೊತ್ತಿಲ್ಲ. ನಾನು ಗ್ರಹ ಪೂಜೆ ಮಾಡಿದ್ದೆ, ದಿವಸ ಹಾಕಿದ್ದೇನೆ. ಆಗ್ನೇಯಾಚಾರಯಾಮಾಸ ಕ್ಷಿಪ್ರಂ ದ್ವಾದಶ ರಾಶಿಷು ದ್ವಾದಶಾಬ್ದ ಮುಹೂರ್ತೇನ ತತಃ ಕೇಶವೇಚ್ಛಯ. ಅದು ಒಂದು ದಿನ ಅಂದ್ರೇನು, 24 hours ಅಲ್ಲ. ಎಷ್ಟು? 12 hours ಅಷ್ಟೇ. ದಿನ ಅಂದರೆ ಹಗಲು. ಹಗಲಿನಲ್ಲಿ ರಾತ್ರಿ ಅಗ್ನಿಗ್ರಹ ಮಾಡೋಂಗಿಲ್ವಲ್ಲ, ಹಗಲಿನಲ್ಲಿ ಮುಗಿಸ್ಬಿಡ್ತಾರೆ ಕೃಷ್ಣ. ಅಂದರೆ ಹಾಫ್ ಎ ಡೇ ಬೇಕೇಮ್ ಎಷ್ಟಾಯ್ತು ಅಲ್ಲಿಗೆ? ಹಾಫ್ ಎ ಡೇ 12 years ಆಯಿತು. ಹಾಫ್ ಎ ಡೇ 12 years ಮಾಡ್ತಾನೆ ಕೃಷ್ಣ. ಇದು ಎಷ್ಟು ಅದ್ಭುತವಾದ ಕೆಲಸ. ಇದೆಲ್ಲ ನೋಡಿದಾಗ ಕೃಷ್ಣನ ಏನಂತ ಒಪ್ಪಬೇಕಾಗ? ಸರ್ವತಂತ್ರ ಸ್ವತಂತ್ರ. ವಶೀವಶೇನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ. ಇವರ ಒಂದು ಎಲ್ಲ ಗ್ರಹಗಳು ಇದನ್ನಿಟ್ಕೊಂಡೆ ದಾಸರ ಹಾಡಿದ್ದು. ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ. ಕಾಲಡಿಯಾಬಕ ಎಲ್ಲ ಆಗಿರೋ ದೇವ್ರು ಹಾಗೇನೆ. ಕಾಲೋಸ್ಪಿ ಲೋಕಕ್ಷಯ ಕೃತ್ ಪ್ರವೃದ್ಧ. ಬಹಳ ಮುಖ್ಯ. ಕಾಲವಾದರು ಅಂತ ಕರೀತಾರೆ. ದೇವರ ಅಧೀನರಾದರು ಅಂತ ಅಷ್ಟೇ ಅರ್ಥ. ಕಾಲಶಬ್ದ ಪರಮಾತ್ಮ ಅಂತ ಅರ್ಥ ಆದ್ದರಿಂದ ಹರಿಪಾದ ಸೇರಿದರು. ಏಕಸ್ಮಿನ್ ಅಹ್ನಿ ಭಗವಾನ್ ರಾಶಿಂಚ ವತ್ಸರಂ. ಹೇಗೆ ಮಾಡಬೇಕೀಗ ಅಂತ ಪ್ರಶ್ನೆ ಬಂತೀಗ. ಒಂದು ರಾಶಿಗೆ ಎಷ್ಟು ಎಲ್ಲ 12 ದಿವಸದ ಏನು ಮಾಡೋಕ್ಕೀಗ? 12 hours ಏನು ಮಾಡ್ಬೇಕು ನೀವೀಗ? 12 years ಮಾಡಬೇಕಾದ್ರೆ 1 ಗಂಟೆಗೆ ಏನು ಮಾಡಬೇಕಾಗ? 1 ಗಂಟೆಗೆ 1 ವರ್ಷ ಆಗಬೇಕು. ಗಂಟೆಗೆ ಒಂದು ಸಲ ಸುತ್ತಬೇಕು ಇದನ್ನು ಒಂದು ರಾಶಿಯನ್ನು. ಆ ರೀತಿ ಮಾಡಿದ ಕೃಷ್ಣ. ಇದು ಮ್ಯಾಜಿಕ್. ಡೀಟೇಲ್ಸ್ ಎಲ್ಲ ನಾಳೆ. ಓಂ ಶ್ರೀಯಪ್ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ. ಅದು ಕಾಲದ ವಿಷಯ ತಾನೇ ಇದು. ಕಾಲದ ವಿಷಯ. ಕಾಲ ಆಯ್ತಾದ್ದರಿಂದ ಮುಂದಕ್ಕೆ ಹೋಗೋದು. ಹಾಂ.